ಸ್ತೋತ್ರ ಆಗಲಿ. ಇವತ್ತು ಮಳೆಗಾಲದ ಸಮಯದಗೋಸ್ಕರ ನಮ್ಮ ಹಳ್ಳಿಗಳಲ್ಲಿ ಕರೆಂಟ್ ತೆಗಿತಾರೆ. ಕರೆಂಟ್ ಇರೋದ್ರ ಕಾರಣಕ್ಕೋಸ್ಕರ ಇವತ್ತು ಟಿ ವಿ ಹಾಕ್ಬಿಟ್ಟು ನಮಗೆ ವಚನ ನೋಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಮಗಳು ಮಾತ್ರ ಓದ್ತಾಳೆ. ಸಾಧ್ಯವಾದಷ್ಟು ನೀವು ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಕೃಪೆಯಿಂದ ನಡೆಸ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಕರೆಂಟ್ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ. ಕರೆಂಟ್ ಬೆಳಕು ಈ ಲೋಕದ ಬೆಳಕಷ್ಟೇ, ಆದರೆ ನಾವು ಪರಲೋಕದ ಬೆಳಕಾಗಿದ್ದೀವಿ. ಆಮೇಲೆ ಅದಕ್ಕೋಸ್ಕರ ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ದೇವರೇ ನೀನು ಸಭೆಗೆ ಏನಂತ ತಿಳಿಸ್ಕೊಡ್ತೀಯೋ ಅದನ್ನು ನನ್ನ ಬಾಯಿಯ ಮೂಲಕ ಮಾತಾಡಿಸಪ್ಪ. ಮಾತಾಡುವಂಥ ನಾಲಿಗೆ ನಿನ್ನ ಆಶೀರ್ವಾದ ತುಂಬಲ್ಪಡಲಿ. ಮಾತಾಡಿಸುವಂಥ ನಾನು ಕೂಡ ನಿನ್ನ ಆಶೀರ್ವಾದ ತುಂಬಿಸಿ ಪವಿತ್ರಾತ್ಮ ಶಕ್ತಿಯಿಂದ ವಚನ ಕೊಡಲಿಕ್ಕೆ ಶಕ್ತಿ ಕೊಡಪ್ಪ. ಹಾಗೆಯೇ ಬಂದಂಥ ಜನಗಳಿಗೆ ಅರ್ಥ ಆಗುವಂತೆ ನೀನು ಕೃಪೆ ಮಾಡಪ್ಪ. ನಿನ್ನ ನಾಮ ಹೊಂದಿ ಇದರ ಮೂಲಕ ಮಹಿಮೆಯಾಗಲಿ. ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ತಂದೆ ಆಮೇಲೆ. ಕರೆಂಟ್ ಇಲ್ಲದಿರೋ ಕಾರಣಕ್ಕೋಸ್ಕರ ಬಾಗಿಲು ತೆಗೆದಿರಲೇಬೇಕು ನಾವು, ಯಾಕೆಂದರೆ ಬೆಳಕು ಬರಬೇಕು. ವೆಹಿಕಲ್ಗಳ ಸೌಂಡ್ ಬಂದೇ ಬರ್ತದೆ. ಯಾಕೆಂದರೆ ಒಂದು ಅದು ಯಾರು ಬರ್ದಿರೋದು ಏನು ಕತೆ ಗೊತ್ತಿಲ್ಲ. ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಗಳಿಗೆ ಅಂಜಿದರೆ ಎಂತ ಯಾವುದೋ ಒಂದು ಗಾದೆ ಇರೋ ಹಂಗೆ ರೋಡ್ ಸೈಡಲ್ಲಿ ಸಭೆ ಇರೋ ಕಾರಣಕ್ಕೋಸ್ಕರ ನಾವು ಈ ಸೌಂಡ್ಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವತ್ತು ನಾವು ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗಾದರೆ ಇವತ್ತು ನಾವು ಕೊಡುವಂಥ ಒಂದು ವಚನದ ಭಾಗ ಅಂದರೆ ದೇವರು ಕೆಲವೊಂದು ಸಂಗತಿಗಳನ್ನ ನೆನಪಿಸ್ತಿದ್ದಾರೆ. ಆ ಸಂಗತಿಗಳು ಏನಂತಾರೆ, ಫಿಲಿಪ್ಪ 4:6 ತಗೊಳ್ಳಿ. ಈಗ ಸದ್ಯಕ್ಕೆ ಫಿಲಿಪ್ಪ 4:6 4:6 ಓದ್ತೀರಾ? ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಗೆ ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಮೊದಲನೇ ಸಂಗತಿ ಏನು ಗೊತ್ತಾ? ಮೊದಲನೇದಾಗಿ ಚಿಂತೆ ಮಾಡಬೇಡಿ. ಏಕೆಂದ್ರೆ ನಿಮಗೋಸ್ಕರ ಚಿಂತೆ ಮಾಡೋದು ಒಬ್ಬರು ದೇವರಿದ್ದಾರೆ. ನೀವು ಏನು ಗೊತ್ತಾ, ಇವತ್ತು ಏನು ಮಾಡ್ತೀವಿ ಗೊತ್ತಾ? ನಾವು ಚಿಂತೆ ಮಾಡಿ ನಾವು ಕೊರಗ್ತಾ ಇದ್ದೀವಿ ಪ್ರಿಯರೇ. ಇವತ್ತು ಸ್ವಾಮಿ ನಮ್ಮ ಸಭೆಗೆ ಹೇಳುವಂಥ ಮಾತು, ಯಾವ ಸಂಬಂಧದಲ್ಲಿ ಚಿಂತೆ ಮಾಡಬೇಡಿ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು, ಬಂಧು ಮಿತ್ರರಲ್ಲಿ ಸಮಸ್ಯೆ ಇರ್ಬೋದು, ಹಣಕಾಸಿನಲ್ಲಿ ಸಮಸ್ಯೆ ಇರ್ಬೋದು, ಸಾಲದ ಬಾಧೆಗಳಿರ್ಬೋದು, ಇಕ್ಕಟ್ಟುಗಳು ಇರ್ಬೋದು, ಬಂಧನಗಳು ಇರ್ಬೋದು, ರೋಗಗಳು ಇರ್ಬೋದು, ದಾರಿದ್ರ್ಯಗಳು ಇರ್ಬೋದು. ಆದರೆ ನೀನು ನನ್ನ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋದಾದ್ರೆ, ಎಲ್ಲ ನಿಮ್ಮ ಸಂಗತಿಗಳನ್ನು ಯೇಸುವಿನ ಪಾದದ ಕೆಳಗಡೆ ಹಾಕೋದಾದ್ರೆ, ಯೇಸು ಸ್ವಾಮಿ ನಿಮಗೋಸ್ಕರ ಚಿಂತಿಸಿ ನಿಮಗೆ ಬೇಕಾದಂಥ ಕಾರ್ಯಗಳನ್ನು ಉತ್ತಮವಾಗಿ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಈ ದೇವರ ವಾಕ್ಯದಲ್ಲಿ ಬರ್ತಿದೆ ಅಂತಾರೆ, ಯಾವ ಸಂಬಂಧ ವಿಷಯವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದಂತ ತಿಳಿಸಿ. ಹಾಗಾದರೆ ನಾವು ಮಾಡಬೇಕಾದ್ರೆ ಕೆಲಸ ಏನು ಗೊತ್ತಾ? ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಯಾವ ಥರ ಸ್ತೋತ್ರ ಮಾಡಬೇಕು ಅಂತ ಪ್ರಿಯರೇ ಅರ್ಥ ಮಾಡ್ಕೊಳ್ಳಿ. ಯಾವ ಥರ ಸ್ತೋತ್ರ ಮಾಡಬೇಕು ಅಂತ ಪ್ರಿಯರೇ, ನಿಮಗೆ ಬೆಳಿಗ್ಗೆ ಎದ್ದಾಗ ನಿಮಗೆ ಒಂದು ದಿವಸ ಎಕ್ಸ್ಟ್ರಾ ಆಯುಸ್ ಕೊಟ್ಟಿದ್ದಲ್ಲ, ಅದಕ್ಕೋಸ್ಕರ ಸ್ತೋತ್ರ ಮಾಡಿ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಅದಕ್ಕೆ ಸ್ತೋತ್ರ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳನ್ನ ಕೈ ಕಾಲು ನೆಟ್ಟಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಸ್ತೋತ್ರ ಮಾಡಿ. 3 ಹೊತ್ತು ಅನ್ನ ಕೊಟ್ಟಿದ್ದಾರೆ, ಸ್ತೋತ್ರ ಮಾಡಿ. 3 ಹೊತ್ತು ವಾಸ ಮಾಡಲಿಕ್ಕೆ ಇರ್ತಕ್ಕಂಥ, ಜೀವಮಾನ ಮಾಡಲಿಕ್ಕೆ ಇರ್ತಕ್ಕಂಥ ಶಕ್ತಿ ಬಲವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸ್ತೋತ್ರ ಮಾಡಿ. ಇವತ್ತು ನಾವು ಏನು ಗೊತ್ತಾ, ನಾವು ಸ್ತೋತ್ರ ನಾವು ಮಾಡ್ತಾ ಇಲ್ಲ. ನಾನು ನಿಜವಂತ ಹೇಳ್ತೀನಿ, ಇವತ್ತು ಅನ್ನ ಇಲ್ಲದೇ ಒದ್ದಾಡ್ತಾರೆ ಎಷ್ಟೋ ಜನ ಇದ್ದಾರೆ. ಇವತ್ತು ಉಕ್ರೇನ್ ಯುದ್ಧ ಆಯಿತು, ಸುನಾಮಿಗಳು ಬಂತು, ಇಂಥದ್ದೆಲ್ಲ ಬಂದಾಗ ಎಷ್ಟೆಷ್ಟೋ ಕೋಟ್ಯಾಧೀಶರು ಮನೆ ಜಾಗನೆಲ್ಲ ಕಳ್ಕೊಂಡು ಪಾಪರಾಗ್ಬಿಡ್ತಾರೆ. ನಿಜ ಅಲ್ವಾ? ಅದಕ್ಕಿಂತಲೂ ನಾವು ಎಷ್ಟೋ ಭಾಗ್ಯವಂತರು. ನಮಗೆ ತಿನ್ನಕ್ಕೆ 3 ಹೊತ್ತು ಅನ್ನನಾದ್ರೂ ದೇವರು ಒದಗಿಸಿದ್ದಾರೆ. ನಿಜ ಅಲ್ವಾ? ನಮಗೆ ಅಂತಸ್ತು ಬೇಕು ನಿಜ, ಆಸ್ತಿ ಬೇಕು ನಿಜ, ಬ್ಯಾಂಕ್ ಬ್ಯಾಲೆನ್ಸ್ಗಳು ಬೇಕು ನಿಜ. ಆದರೆ ದೇವರು ದಿನದಿಂದ ದಿನಕ್ಕೆ ಕೊಡ್ತಿರೋದ ಕೃಪೆಗಾಗಿ ನಾವು ಸ್ತೋತ್ರ ಮಾಡಬೇಕು. ಇವತ್ತೇನು ಗೊತ್ತಾ, ಅದ್ಭುತ ಆದರೆ ಮಾತ್ರ ಸ್ತೋತ್ರ, ಅದ್ಭುತ ಆಗಲಿಲ್ಲ ಅಂದ್ರೆ ಸ್ತೋತ್ರನೇ ಇಲ್ಲ. ಇವತ್ತು ಅದ್ಭುತ ಆದರೆ ಮಾತ್ರ ಸ್ತೋತ್ರ, ಅದ್ಭುತ ಆಗಲಿಲ್ಲ ಅಂದ್ರೆ ಸ್ತೋತ್ರನೇ ಇಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್. ಬನ್ನಿ ಅಮ್ಮ, ಕೂತ್ಕೊಳ್ಳಿ, ಮುಂದಕ್ಕೆ ಬನ್ನಿ. ಸ್ವಲ್ಪ ಎಲ್ಲ ಮುಂದಕ್ಕೆ ಬರ್ತೀರಾ? ಸ್ವಲ್ಪ ಹಂಗೇನೆ ಬರ್ತಾ ನೀವು ಮುಂದಕ್ಕೆ ಬರ್ಬೇಕು, ಆಯ್ತಾ? ಕೂತ್ಕೊಳ್ಳಿ, ಜಾಗದ ವ್ಯವಸ್ಥೆ ಮಾಡ್ಕೊಳ್ಳಿ, ಆಯ್ತಾ? ಇಲ್ಲಿ ನಾವು ಮಾತಾಡ್ಬಾರ್ದು, ಮಧ್ಯೆ ಮಾತಾಡೋದು ಟೈಮ್ ಇಲ್ಲ, ಮಾತಾಡಲಿಕ್ಕೆ ಟೈಮ್ ಇಲ್ಲ ಪ್ಲೀಸ್. ಕೃತಜ್ಞತಾ ಸ್ತುತಿಯನ್ನು ಇವತ್ತು ಏನು ಮಾಡ್ತಾರೆ ಗೊತ್ತಾ? ಜನಗಳಿಗೆ ಅದ್ಭುತ ಪಡ್ಕೊಂಡು ಹೋಗ್ತಾರೆ, ಆದರೆ ದೇವರಿಗೆ ಥ್ಯಾಂಕ್ಸ್ ಹೇಳೋಂಥ ಮನಸ್ಸಿಲ್ಲ. ಕೂತ್ಕೋಬೇಕು, ಇಲ್ಲ ಮುಂದಕ್ಕೆ ಬರಬೇಕು. ಸ್ವಲ್ಪ ಇಕ್ಕಟ್ಟಲ್ಲಿ ಕೂತ್ಕೋಬೇಡಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಅಕಸ್ಮಾತ್ ಆ ಥರ ಆಗಲಿ ಅಂತ ದೇವ್ರ ಸಾಹಿತ್ಯ ಇನ್ನೊಂದು ರೂಮನ್ನು ಕೊಡೋದು 6 ಓಡ ಸೇರ್ಕೋಬೋದು. ಕೇಳಿಸ್ಕೊಳ್ಳಿ. ಇಲ್ಲಿ ಕೃತಜ್ಞತಾ ಸ್ತುತಿ ಮೊದಲನೇದಾಗಿ ಜನಗಳಿಗೆ ಏನು ಗೊತ್ತಾ ಪ್ರಿಯರೇ, ದೇವರಿಗೆ ಸ್ತೋತ್ರ ಹೇಳೋಂಥ ಮನಸ್ಸೇ ಇಲ್ಲ.
ದೇವರಿಗೆ ಥ್ಯಾಂಕ್ಸ್ ಹೇಳೋಂಥ ಮನಸ್ಸಿಲ್ಲ. ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಬರೀ ಅದ್ಭುತ ಆಗಬೇಕು ಅಂತ ಬರ್ತಾರೆ. ಪಾಸ್ಟ್ರೇ ನನಗೆ ನನ್ನ ಮಗ ಒಳ್ಳೇದಾಗಬೇಕು, ನನ್ನ ಗಂಡ ಒಳ್ಳೇದಾಗಬೇಕು, ನನ್ನ ಅಳಿಯ ಒಳ್ಳೇದಾಗಬೇಕು, ನನ್ನ ಕೋರ್ಟ್ ಕೇಸ್ ಸಕ್ಸಸ್ ಆಗಬೇಕು, ನನಗೆ ಈ ಥರ ಆಗಬೇಕು, ನನ್ನ ಮಗಳಿಗೆ ಒಳ್ಳೆ ಗಂಡು ಬರಬೇಕು. ಬರೀ ಇದಕ್ಕೆ ಪ್ರಾರ್ಥನೆ ಮಾಡ್ತಾ ಹೋದ್ರೆ ನಮ್ಮ ಯೇಸು ಸ್ವಾಮಿ ಬ್ರೋಕರ್ ಅಲ್ಲ ಕಣ್ರಿ, ನಮ್ಮ ದೇವರು ಪರಲೋಕದ ತಂದೆ ಕಣ್ರಿ, ಭೂಮಿ ಆಕಾಶಗಳನ್ನ ಉಂಟು ಮಾಡಿದವರು ಕಣ್ರಿ, ಸರ್ವಶಕ್ತನಾದ ದೇವರು ಕಣ್ರಿ. ಇವ್ರನ್ನ ಬ್ರೋಕರ್ ಲೆವೆಲ್ಗೆ ಮಾಡಬೇಡ್ರಿ. ನೀವು ದೇವರನ್ನ ಕೇಳೋದಕ್ಕಿಂತ ಮೊದಲೇ ದೇವ್ರಿಗೆ ಕೊಡ್ಲಿಕ್ಕೆ ಗೊತ್ತಿದೆ ಕಣ್ರಿ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನನ್ನ ದೇವರು ನನಗೆ ಎಲ್ಲವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ದೇವರು ಕೊಟ್ಟಂತ ವಿಷಯಗಳಿಗೆ ನೀವು ಮೊದಲನೇದಾಗಿ ಸ್ತೋತ್ರ ಮಾಡ್ಲಿಕ್ಕೆ ಕಲೀರಿ. ನೀವು ಥ್ಯಾಂಕ್ಸ್ ಹೇಳಕ್ ಕಲೀರಿ. ಕೃತಜ್ಞತಾ ಸ್ತೋತ್ರ ಅಂದ್ರೆ ಏನು ಗೊತ್ತಾ? ಥ್ಯಾಂಕ್ಸ್ ಅಂತ ಹೇಳಿ ಕಣ್ರಿ. ನೀವು ದಿನನಿತ್ಯ ಎದ್ದು ಬಂದಾಗ, ನಿನ್ನ ಮಗು ಸ್ಕೂಲಿಂದ ಬಂದಾಗ ಕ್ಲೀನಾಗಿ ಮನೆಗೆ ಬಂದು ಸೇರಿದ ಮೇಲೆ ಒಂದು ಸ್ತೋತ್ರ ಮಾಡಿ. ನನ್ನ ಮಗು ಎಲ್ಲೂ ಬೀಳದನೆ ಹೇಳ್ದನೆ ಬಂದ್ಲಲ್ಲ ಅಂತ ಸ್ತೋತ್ರ ಮಾಡ್ರಿ. ಊಟ ಮಾಡೋಕೆ ಒಳ್ಳೆ ಊಟ ಕೊಟ್ಟಿದ್ದಿಲ್ಲ ಸ್ವಾಮಿ, ನನಗೆ ಇವತ್ತು ಇಂಥ ಊಟನೂ ಸಿಗದೇ ಇರೋರು ಎಷ್ಟು ಜನ ಇದ್ದಾರೆ ಅಂತ ಯೋಚನೆ ಮಾಡ್ರಿ. ನೀವು ಮೊದಲು ನಿಮಗಿಂತ ದೊಡ್ಡವ್ರನ್ನ ಯೋಚನೆ ಮಾಡಿದ್ರೆ ನೀವು ಗ್ಯಾರಂಟಿ ನಿಮಗೆ ಚಿಂತೆಗಳು ಬರ್ತದೆ ಕಣ್ರಿ. ಆದರೆ ನಿಮಗಿಂತ ಚಿಕ್ಕವ್ರನ್ನ ಯೋಚನೆ ಮಾಡಿ, ನಿಮಗಿಂತ ಕಡಿಮೆ ದರದಲ್ಲಿ ಇರೋರ್ನ ಯೋಚನೆ ಮಾಡಿದಾಗ ನೀವು ಭಾಗ್ಯವಂತರ ಕಣ್ರಿ. ಕರೆಕ್ಟ್ ಐತಲ್ಲ? ಓಕೆ. ಯಾಕತ್ತಾ ಇವತ್ತು ಇಡೀ ಕರೆಂಟ್ ಬರೋ ಡೌಟ್ ಇದೆ. ಪರವಾಗಿಲ್ಲ, ಕರೆಂಟ್ ಬರೆದಿದ್ರು ಪರವಾಗಿಲ್ಲ, ದೇವರು ವಚನಕ್ಕೇನು ಬರೋಲ್ಲ. ಯಾಕತ್ತಾ ಯಾವುದೇ ಬಿದ್ದೋದ್ರು ಕೂಡ ದೇವರು ಆಕೆ ಕೊನೆವರೆಗೆ ಬಿದ್ದೋಗೋದಿಲ್ಲ. ಅಲ್ಲೆಲ್ಲ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಚಿಂತೆ ಮನ್ಸಿಗೆ ಇರ್ತದೆ, ಆದರೆ ಆ ಚಿಂತೆನ ದೇವರ ಹಸ್ತ ಕೊಟ್ಬಿಟ್ಟು ಬನ್ನಿ. ಇವತ್ತು ನಾನು ಕೂಡ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇರ್ಬೇಕಿದ್ರೆ ನನಗೆ ಬೇಕಾದಷ್ಟು ಚಿಂತೆಗಳಿದೆ, ಆದರೆ ಆ ಚಿಂತೆನೆಲ್ಲ ಸರ್ವಶಕ್ತಿನ ಮೇಲೆ ಹಾಕಿ ನಾನು ನಡೀತಾ ಇದ್ದೀನಿ. ಯಾಕೋತಾ ನನ್ನ ದೇವರು ನನ್ನ ನಡೆಸ್ತಾ ಇದ್ದ ಗ್ಯಾರಂಟಿ ಮೇಲೆ. ನಾವು ದಿನನಿತ್ಯ ನಾವು ಒಳ್ಳೇದು ಆಗಲಿ ಕೆಟ್ಟದೇ ಆಗಲಿ ನಾವು ಯಾವಾಗ ಥ್ಯಾಂಕ್ಸ್ ಹೇಳ್ತೀವೋ, ನೀವು ಎಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳ್ತಿರೋ, ಎಷ್ಟು ಕೃತಜ್ಞತಾ ಸ್ಥಿತಿ ಮಾಡ್ತಿರೋ, ಸೈತಾನ ತಲೆ ಕೆಟ್ಟಂಗೆ ಓಡೋಗ್ಬಿಡ್ತಾನೆ ಕಣ್ರಿ. ಹಲ್ಲೆಲೂಯಾ. ನಂಬ್ತೀರಾ? ಮಾತು ಸ್ವರ ಸ್ವಲ್ಪನೇ ಬರ್ತಾ ಇರೋದು, ಡೌಟ್ ಬರ್ತಾ ಇದೆ. ನಂಬ್ತೀರಾ ತಾನೆ? ನಂಬೋರಲ್ಲ ಒಂದ್ಸಲ ಆಮೇನ್, ನಂಬದಿರೋರು ಆಮೇನ್. ಪರವಾಗಿಲ್ಲ, ನಂಬದಿರೋರು ಸುಮಾರು ಜನ ಇದ್ದಾರೆ. ಆಮೇನ್, ಪ್ರೈಸ್ ಲಾರ್ಡ್. ಇರ್ಲಿ. ನಂಬದಿರೋರು ಕೂಡ ತುಂಬಾ ಜನ ಇದ್ದಾರೆ. ಪ್ರೈಸ್ ಲಾರ್ಡ್. ಅದಕ್ಕೆ ಸ್ವರಗಳ ಕಡಿಮೆ ಬರ್ತಾ ಇರೋದು. ನಂಬುದವರು ಒಂದ್ಸಲ ಸ್ತೋತ್ರ, ನಂಬುದವರು ಒಂದ್ಸಲ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲೇ ಬರ್ತಿದೆ, ಮೊದಲು ಥ್ಯಾಂಕ್ಸ್ ಹೇಳೋದನ್ನ ಕಲೀರಿ. ಒಬ್ರು 100 ರೂಪಾಯಿ ಕೊಟ್ರೆ ಅದನ್ನ ವಾಪಸ್ ಕೊಡ್ಬೇಕಿದ್ರೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆಗ ಪರಲೋಕದ ತಂದೆ ಒಂದು ದಿನ ಎಕ್ಸ್ಟ್ರಾ ಆಯಸ ಕೊಟ್ಟಾಗ ನಾವು ಥ್ಯಾಂಕ್ಸ್ ಹೇಳ್ಬಾರ್ದಾ? ಹೇಳ್ಬೇಕು ತಾನೆ? ಹೇಳದಿದ್ರೆ ನಿನಗೆ ಕೃತಜ್ಞತೆ ಇಲ್ಲದವಳು ಹೇಳ್ತಾರೆ. ಅವಳಿಗೆ ಕೃತಜ್ಞತೆನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಯಾರು ಗೊತ್ತಾ? ನೀನು ಅಲ್ಲಿ ಈತಾಗ ಸೇರಬಾರ್ದು. ನನಗೆ ನೋಡಿ, ಈಗ ನನ್ನ ಹೆಂಡತಿ ಅಡಿಗೆ ಮಾಡ್ತಿದ್ದಾಳೆ, ಅವಳು ಅಡಿಗೆ ಮಾಡ್ತಿದ್ದಕ್ಕಾಗಿ ನಾ ಸ್ತೋತ್ರ ಅಂತ ಹೇಳ್ಬೇಕು. ಅಲ್ಲೆಲ್ಲ ಅವನು ಸ್ತೋತ್ರ ಹೇಳಿದ್ ಕಾಯ್ಬೇಡಿ. ನನ್ನ ಗಂಡ ಹೇಳ್ತಲ್ಲ, ನಾನು ಯಾಕೆ ಹೇಳಿದ್ ಕಾಯ್ಬೇಡಿ. ನನ್ನ ಹೆಂಡತಿ ಹೇಳ್ತಾ ಕಾಯ್ಬೇಡಿ. ನಿನ್ನ ಹೆಂಡತಿ ಹೇಳ್ತಾಳೋ ಗಂಡ ಹೇಳ್ತಾಳೋ ಅದು ಬೇಡ, ನೀನು ಹೇಳ್ತಾ ಇದ್ಯಾ. ನೀನು ಥ್ಯಾಂಕ್ಸ್ ಕೊಟ್ಟಾಗ ಅವಳು ವಾಪಸ್ ಥ್ಯಾಂಕ್ಸ್ ಕೊಡದೇ ಇರ್ಬೋದು, ಅದು ಬೇಡ. ನೀನು ನಿನ್ನ ಭಾಗದ ಡ್ಯೂಟಿ ಮಾಡು. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋ ಕಲಿಯೋಣ. ಸ್ತೋತ್ರ. ಎದ್ದ ತಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾರಂತೆ ಅವಮ್ಮ. ಹಾಗೇನೆ ನಾವು ಕೂಡ ಎದ್ದ ತಕ್ಷಣನೇ ಒಂದು ದಿವಸ ಎಕ್ಸ್ಟ್ರಾ ಆಯಸ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳೋಣ. ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತಾರೋ ಅಷ್ಟೇ ದೇವರ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ನಿಮಗೆ ವಚನ ಕೊಡೋಂಥ ಪಾಸ್ಟ್ರಿಗೂ ಕೂಡ ಬಂದು ಥ್ಯಾಂಕ್ಸ್ ಹೇಳ್ರವ. ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡೋರಿಗೂ ಥ್ಯಾಂಕ್ಸ್ ಹೇಳಿ. ನಿಮಗೆ ಯಾರಾದ್ರೂ ಒಬ್ರು ಸಹಾಯ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ನಿಮ್ಮ ಮನೆಗೆ ಬಂದು ಯಾರಾದ್ರೂ ಒಬ್ರು ಸಹಾಯ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ಈ ಥ್ಯಾಂಕ್ಸ್ ಅಂತ ಹೇಳೋದನ್ನ ಕಲೀಲಿಲ್ಲ ಅಂದರೆ ಕೃತಜ್ಞತೆ ಇಲ್ಲದ ಜನಗಳು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಒಂದನೇದಾಗಿ ಏನು? ಕೃತಜ್ಞತಾ ಸ್ತುತಿಯನ್ನು. ಎರಡನೇದಾಗಿ ಏನಲ್ಲಿ? ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ. ಅದಕ್ಕೆ ಪೇಜ್ ಮಡಚ್ಕೋಬಾರ್ದು. ಕೃತಜ್ಞತಾ ಸ್ತುತಿಯನ್ನು ಅಲ್ಲಿಂದ ಪ್ರಾರ್ಥನೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ? ಪ್ರಾರ್ಥನೆ. ಹಲೋ ಕೇಳಿಸ್ಕೊಳ್ಳಿ ಅಲ್ಲ. ಪ್ರತಿಯೊಬ್ಬ ಕ್ರೈಸ್ತನಿಗೆ ಬೀಗದ ಕೈನೇ ಪ್ರಾರ್ಥನೆ. ನಿಮಗೆ ಸೈತಾನ ನಿಮ್ಮ ಅಭಿವೃದ್ಧಿಗೆ ವಿರುದ್ಧವಾಗಿ ಬೀಗ ಹಾಕಿರ್ಬೋದು. ನಿಮಗೆ ಸೈತಾನ
ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಕ್ಸಸ್ ಆಗದಂಗೆ ಬಾಗಿಲು ಮುಚ್ಚಿರ್ಬೋದು, ಆದರೆ ಬಾಗಿಲು ತೆಗಿಲಿಕ್ಕೆ ಒಂದು ಕೀಲಿಕೈ ಯೇಸುವಿನ ಮಕ್ಕಳ ಕೈಯಲ್ಲಿದೆ, ಅದೇ ಪ್ರಾರ್ಥನೆ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ ಆ ಪ್ರಾರ್ಥನೆ ಪರಲೋಕದ ದೇವರಿಗೆ ಮುಟ್ಟಿದ್ರೆ ಪರಲೋಕದ ದೇವರು ಆ ಬಾಗಿಲನ್ನ ಓಪನ್ ಮಾಡ್ತಾರೆ. ಯೇಸು ಸ್ವಾಮಿ ಒಂದು ಸಲ ನಿಮ್ಮ ವಿಷಯದಲ್ಲಿ ಅಭಿವೃದ್ಧಿಗೋಸ್ಕರ ಬಾಗಿಲು ಓಪನ್ ಮಾಡಿದ್ರೆ ಅದನ್ನ ಮುಚ್ಚಲಿಕ್ಕೆ ಯಾವ ಸೈತಾನನ ಕೈಯಿಂದ ಆಗೋದಿಲ್ಲ. ಯಾವ ಸೈತಾನನ ಕೈಯಿಂದನೂ ಕೂಡ ಆ ಬಾಗಿಲನ್ನ ಮುಚ್ಚಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಾರ್ಥನೆ ಬಗ್ಗೆ ಕೇಳಿದ್ರೆ ಒಂದು ವಿಷಯ ಅಂತ ಎಲ್ಲ ಗಮನ ಇಟ್ಕೊಳ್ಕೊಳ್ಳಿ. ಮಕ್ಕಳು ಮಾತಾಡಬಾರ್ದಪ್ಪ, ಮಕ್ಕಳು ಮಾತಾಡಬಾರ್ದು, ಸೀನೋ ಮಾತಾಡಬಾರ್ದು, ಮಿಂಚೋ ಮಾತಾಡ್ಬಾರ್ದು. ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಪ್ರಾರ್ಥನೆ ಇದ್ದಾರೆ, ಪ್ರಾರ್ಥನೆ ಹಲವಾರು ವಿಧದ ಪ್ರಾರ್ಥನೆ ಇದೆ. ನಿದ್ರೆ ಮಾಡ್ಕೊಂಡು ಪ್ರಾರ್ಥನೆ, ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರಾರ್ಥನೆ, ಎಲ್ಲೋ ಮಾಡಬೇಕಲ್ಲ ಅಂತ ಪ್ರಾರ್ಥನೆ ಮಾಡಬೇಡಿ. ಇವತ್ತು ಎಲ್ಲ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ. ಹಿಂದೂ, ಮುಸ್ಲಿಮಾನು, ಕ್ರೈಸ್ತ, ಜೈನ, ಪಾರ್ಸಿ, ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪ್ರಾರ್ಥನೆ ಮಾಡ್ತಾರೆ. ನಿಜಾನಾ? ಗ್ಯಾರಂಟಿನಾ? ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಂದು ವಿಶೇಷ ಏನು ಗೊತ್ತಾ, ನಮಗೆ ಪ್ರಾರ್ಥನೆ ಮಾಡ್ಬೇಕಿದ್ರೆ ದೇವರ ವಾಕ್ಯ ಅಂತ ವಸ್ತು ನಮ್ಮ ಹತ್ರ ಇದೆ. ಅವರಲ್ಲಿ ಬರೀ ಪ್ರಾರ್ಥನೆ ಇದೆ, ನಮ್ಮಲ್ಲಿ ದೇವರ ವಾಕ್ಯ ಇದೆ ಪ್ರಿಯರೇ. ಈ ದೇವರ ವಾಕ್ಯದಿಂದ ನಾವು ಜಯ ಪಡ್ತೀವಿ, ದೇವರ ವಾಕ್ಯದಿಂದ ನಾವು ಬಲ ಪಡ್ತೀವಿ, ದೇವರ ವಾಕ್ಯವನ್ನು ಉಪಯೋಗಿಸಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದರಿಂದ ಯೇಸು ಸ್ವಾಮಿ ಮಕ್ಕಳು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಗ್ಯಾರಂಟಿ ಜಯ. ಯಾಕಂತ ಅವರು ನಮ್ಮ ಪಾಪನ ಹೊತ್ಕೊಂಡು, ನಮ್ಮ ಶಾಪನ ಹೊತ್ಕೊಂಡು, ನಮ್ಮ ಬಂಧನಗಳು, ನಮ್ಮ ದರಿದ್ರ ಎಲ್ಲ ಅವರು ಕಲ್ವಾರಿ ಶಿಲುಬೆ ಮೇಲೆ ಹೊತ್ತುಕೊಂಡು ಇವತ್ತು ನಮಗೆ ಅವರ ವಾಕ್ಯವನ್ನು ಕೊಟ್ಟು ನಮಗೆ ಇವತ್ತು ಜಯಕರವಾದ ಜೀವಿತ ನಡೆಸಲಿಕ್ಕೆ ನಮ್ಮ ಹತ್ರ ವಾಕ್ಯ ಇದೆ. ಎಲ್ಲರೂ ಪ್ರಾರ್ಥನೆ ಹೆಂಗ್ ಬೇಕಿದ್ರೆ ಇರ್ಬೋದು, ಆದರೆ ನಮ್ಮ ಪ್ರಾರ್ಥನೆ ದೇವರ ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡೋದ್ರಿಂದ ದೇವರು ನಮಗೆ ಗ್ಯಾರಂಟಿ ಜಯದ ಮೇಲೆ ಜಯ ಕೊಡೋರಾಗಿದ್ದಾರೆ. ಹಾಲೆಲೂಯಾ. ಹಾಗಾದರೆ ಬೂಟಾಟಿಕೆಯ ಪ್ರಾರ್ಥನೆ ಬೇಡ, ಕಪಟತನದ ಪ್ರಾರ್ಥನೆ ಬೇಡ, ಜನಗಳು ಕಾಣಲಿಂದ ಪ್ರಾರ್ಥನೆ ಬೇಡ. ಅಯ್ಯೋ ನಾನು ಇಷ್ಟೊತ್ತಿಗೆ ಎದ್ದು ನಾನು ದಿನ ಪ್ರಾರ್ಥನೆ ಮಾಡ್ತಿರ್ತೀರ. ಪ್ರಾರ್ಥನೆ ತುಂಬ ಮಾಡಿದ್ರೆ, ನಾವು ಪ್ರಾರ್ಥನೆ ತುಂಬ ಮಾಡಿದ್ರೆ ಸೈತಾನ ಬರೋದಿಲ್ಲ. ಆರಾಧನೆ ತುಂಬ ಮಾಡಿದ್ರೆ ಸೈತಾನ ನಮ್ಮ ಹತ್ರ ಬರೋದಿಲ್ಲ. ಕೇಳಿಸ್ಕೊಳ್ಳಿ. ಆದರೆ ವಾಕ್ಯ ನೀವು ಓದುವಾಗ ಸೈತಾನ ಬರ್ತಾನೆ. ಯಾಕೆ ಸೈತಾನ ಬರ್ತಾನೆ ಗೊತ್ತಾ? ನೀವು ವಾಕ್ಯ ಓದಾಗ ಅವನಿಗೆ ಎಟ್ಟು ಬೀಳ್ತಾ ಇರ್ತದೆ. ಅರ್ಥ ಆಗ್ತಿದೆ ನಿಮಗೆ? ಇವತ್ತು ಏನಾಗ್ತದೆ ಗೊತ್ತಾ, ಪ್ರಾರ್ಥನೆ ಮಾಡಿದ್ರೆ ಕೆಲವೊಂದು ಜನ ಭಜನೆ ಥರ ಮಾಡ್ತಾ ಇದ್ದಾರೆ, ಹಂಗೇ ಮಾಡ್ತಿರ್ತಾರೆ. ಕೆಲವೊಂದು ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಈ ಹೆಂಗಂಗ ಇಷ್ಟ ಬಂದಾಗ ಮಾಡ್ತಿರ್ತಾರೆ. ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲೂ, ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲೂ, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನೋಡಿ, ಈ ಥರ ಹಾಡು ಹೇಳ್ತಾರೆ. ಹತ್ತಿರ ಇರು ಯೇಸುವೆ ಕಷ್ಟದ ಸಮಯದಲ್ಲಿ, ಆಗ ಸುಖದ ಸಮಯದಲ್ಲಿ ಯೇಸು ಇಲ್ಲ. ಇವತ್ತು ಅಂಥ ಪ್ರಾರ್ಥನೆ ಮಾಡೋರು ತುಂಬ ಜನ ಇದ್ದಾರೆ. ಹತ್ತಿರವೇ ಇರು ಯೇಸುವೆ ಕಷ್ಟದ ಸಮಯದಲ್ಲಿ, ಆಗ ಸುಖದ ಸಮಯದಲ್ಲಿ ಯೇಸು ಬೇಡ. ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಮಾಡಲಿಕ್ಕೆ. ಬಾಕಿ ಇರೋ ಟೈಮಲ್ಲಿ ಹೋಗ್ತಾ ಇರ್ತಾರೆ ಯಾವ್ದೋ ಕೈಲಿ ಸಹಾಯ ಇಸ್ಕೊಳ್ಳೋಕ್ಕೆ, ಯಾರ್ಯಾರ್ದೋ ಕೈಲಿ ಸಹಾಯ ಇಸ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ. ನಿಜ ಅಲ್ವಾ? ನೋಡಿ, ನಾನು ಹೇಳ್ತೀನಿ ಪ್ರಿಯರೇ, ಕಷ್ಟದ ಸಮಯದಲ್ಲೂ, ದುಃಖದ ಸಮಯದಲ್ಲೂ, ಇಕ್ಕಟ್ಟಿನ ಸಮಯದಲ್ಲೂ ಕೂಡ ನೀವು ಯೇಸುವನ್ನ ಕೇಳಿ, ಯೇಸು ನಿಮಗೆ ಎಲ್ಲವನ್ನು ಒದಗಿಸ್ತಾರೆ. ಹಾಗಾದರೆ ನಿಮ್ಮ ಪ್ರಾರ್ಥನೆ ಪರಿಶುದ್ಧವಾಗಿರಲಿ. ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುವಂಗಾಗಲಿ. ಆಮೇನ್. ಹಾಗಾದ್ರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಬೇಕಿದ್ರೆ ಶುದ್ಧವಾದ ಮನಸ್ಸಿಂದ ಪ್ರಾರ್ಥನೆ ಮಾಡೋಣ. ನಾವು ಎಲ್ಲದಕ್ಕೂ ಸಮಯ ಕೊಡ್ತೀವಿ, ಪ್ರಾರ್ಥನೆ ಸಮಯ ಕೊಡ್ತೀವಿ. ಯಾವ ಥರ ಗೊತ್ತಾ? ಕಷ್ಟ ಬಂದಾಗ ಮಾತ್ರ, ಸುಖ ಬಂದಾಗ ದೇವ್ರನ್ನ ಮರ್ತ್ಬಿಡ್ತೀವಿ. ಚರ್ಚಿಗೆ ವಾರ ಬರ್ಲಿಕ್ಕೆ ಪ್ರಯತ್ನ ಪಡಿ. ನೀವು ವಾರ ಬರಲೇಬೇಕು. ನೀವು ಆಲಯಕ್ಕೆ ಬರಲಿಲ್ಲ ಅಂತ ನಿಮಗೆ ಆಶೀರ್ವಾದ ಆಗೋದಿಲ್ಲ. ಹಾಗಾದರೆ ಒಂದನೇ ಸಂಗತಿ ಯಾವುದು? ಕೃತಜ್ಞತಾ ಸ್ತುತಿನ ಮಾಡಬೇಕು. ಮೊದಲು ದಿನ ನಿಮಗೆ ದೇವರು ಮಾಡೋಂಥ ಅದ್ಭುತಗಳನ್ನ ನೆನೆಸ್ಕೊಂಡು ಸ್ತೋತ್ರ ಮಾಡಿ. ನಿಮಗೆ ಆಯಸ್ಸು ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೂ ಸ್ತೋತ್ರ ಮಾಡಿ. ಪ್ರತಿಯೊಂದು ಕೂಡ ನೀವು ಸ್ತೋತ್ರ ಮಾಡಿ. ನಿಮಗೆ ದಿನಕ್ಕೆ ಒಂದೊಂದು ಕಾರ್ಯಗಳ ಒದಗಿಸ್ಬಿಟ್ಟು ನಿಮಗೆ ತಿನ್ನುವಾಗ ಕುಡಿಯುವಾಗ ಪ್ರತಿಯೊಂದು ಸ್ತೋತ್ರ ಮಾಡಿ. ಯಾಕಂತ ದೇವರು ಇವತ್ತು ಎಷ್ಟೋ ಜನಗಳಿಗೆ ಏನು ಇಲ್ಲದೇ ಪಡೆದಿರ್ತಾರೆ. ಒಂದು ಸ್ತೋತ್ರ, ಕೃತಜ್ಞತೆ, ಎರಡನೇಗೆ ಪ್ರಾರ್ಥನೆ, ಮೂರನೇದಾಗ ಅಲ್ಲಿ ಬರ್ತಿದೆ ವಿಜ್ಞಾಪನೆಗಳನ್ನು. ಯಾವುದನ್ನ ಏನು ಮಾಡ್ಬೇಕಂತೆ? ವಿಜ್ಞಾಪನೆಗಳನ್ನು ಮಾಡ್ಬೇಕಂತೆ. ಇವತ್ತು ಏನಾಗ್ತಿದೆ?
ಬರೀ ಕೇವಲ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಬಂಧುಗಳಿಗೆ, ನನ್ನ ಮಿತ್ರರಿಗೆ ಮಾತ್ರ ಕೇಳ್ತಿದ್ದಾರೆ ಇವತ್ತು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ. ಯೇಸು ಕ್ರಿಸ್ತನ ಮಕ್ಕಳ ಒಂದು ಗುಣ ಏನಿರಬೇಕು ಗೊತ್ತಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವಿಜ್ಞಾಪನೆ ಮಾಡಬೇಕು. ಯಾರಿಗೆ ವಿಜ್ಞಾಪನೆ ಮಾಡಬೇಕು? ನನ್ನ ಕುಟುಂಬಕ್ಕಲ್ಲ ಪ್ರಿಯರೇ, ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ಏನಾಗ ಗೊತ್ತಾ? ಕೃತಜ್ಞತೆ ಸ್ತುತಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ರಿಗೋಸ್ಕರ ಯಾರು ಪ್ರಾರ್ಥನೆ ಮಾಡ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ದೇಶಕ್ಕೆ ಬಂದಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯವರು ಸರ್ಕಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಅನ್ಯಾಯದಲ್ಲಿ ಅಕ್ರಮದಲ್ಲಿ ಅವರು ಮಾಡಬಾರ್ದು, ದೇಶ ಸೇವೆನ ದೇವರಿಗೆ ಭಯಪಟ್ಟು ಮಾಡಬೇಕಂತ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಳಿ, ನಾವು ಇನ್ನೊಬ್ರಿಗೆ, ನಿಮ್ಮ ಊರಿಗೋಸ್ಕರ ಪ್ರಾರ್ಥನೆ ಮಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೋಸ್ಕರ ಪ್ರಾರ್ಥನೆ ಮಾಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಮಾಡಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಿಗೆ ಮಾಡಿ. ಈಗ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡ್ತಾ 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 ಬಂದಾಗ ದೇವರು ನಮಗೆ, ನೀವು ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡ್ತಾನೇ ಬರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ಅಂತ ಅನ್ಸ್ಕೊಳ್ತೀನಿ. ಹಾಗಾದ್ರೆ ನಾವು ಮಾಡಬೇಕಾಗಿರೋ 3 ಕಾರ್ಯಗಳು ಯೇಸು ಸ್ವಾಮಿ ಅಂತ ಏನು ಹೇಳ್ತಾರೆ? ಒಂದು ಕೃತಜ್ಞತಾ ಸ್ತುತಿ ಮಾಡಿ, ಇನ್ನೊಂದು ಪ್ರಾರ್ಥನೆ ಮಾಡಿ, ಇನ್ನೊಂದು ವಿಜ್ಞಾಪನೆ ಮಾಡಿ. ವಿಜ್ಞಾಪನೆ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಕೆಳಗಡೆ ವಾಕ್ಯ ಓದಪ್ಪ, 7ನೇ ವಾಕ್ಯ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನೋಡಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅಂದರೆ ಮನುಷ್ಯರ ಹತ್ರ ಶಾಂತಿಗೋಸ್ಕರ ಹೋಗಬೇಡಿ. ಇದು ಬಾರ್ಗೆ ಹೋದ್ರೂ ಶಾಂತಿ ಸಿಗ್ತದೆ ಗೊತ್ತಾ? ಒಂದು ಹೆಣ್ಣು ಹತ್ರ ಹೋಗ್ಬಿಟ್ರೆ ಸಂಬಂಧ, ಕೆಟ್ಟ ಸಂಬಂಧ ಇಟ್ಟವ್ರಿಗೆ ಶಾಂತಿ ಸಿಗ್ತಾ ಇದೆ ಗೊತ್ತಾ? ಬೀಡಿ ಸೇರಿದವರಿಗೆ ಶಾಂತಿ ಸಿಗ್ತಾ ಇದೆ. ಆದರೆ ಅದು ಈ ಲೋಕದ ಶಾಂತಿ ಮಾತ್ರ, ಈ ಲೋಕದ ಶಾಂತಿ ಮಾತ್ರ. ಪರಲೋಕದ ಶಾಂತಿ ಯಾವುದು ಗೊತ್ತಾ? ಯಾವಾಗಲೂ ಹ್ಯಾಪಿ ಆಗಿರೋದು, ಯಾವಾಗಲೂ ಹ್ಯಾಪಿ ಆಗಿರೋದು. ಇವತ್ತು ದೇವ್ರ ಮಕ್ಕಳ ಮುಖ ನೋಡ್ಬಿಟ್ರೆ ಸಾಕು, ಹೆಂಗೆಂಗೋ ಕಾಣ್ತದೆ, ಸಂತೋಷನೇ ಕಾಣೋದಿಲ್ಲ. ಹಾಡು ಮಾತ್ರ ಹೆಂಗಾಡ್ತೀವಿ ಗೊತ್ತಾ? ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಆದ್ರೆ ಮುಖ ನೋಡಿದಾಗ ಇಲ್ಲ ಪ್ರಿಯರೇ, ಇಲ್ಲ ಪ್ರಿಯರೇ. ದೇವರ ಶಾಂತಿಗೋಸ್ಕರ ಬಯಸ್ರಿ. ಈ ಲೋಕದ ಶಾಂತಿ ನಮಗೆ ತಾತ್ಕಾಲಿಕ ಮಾತ್ರ, ಆದರೆ ಪರಲೋಕದ ಶಾಂತಿ ಇಂದಿಗೂ ಎಂದಿಗೂ ನಿತ್ಯ ನಿತ್ಯತ್ವಕ್ಕೆ ಇರುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ಯಾರಿಗೆಲ್ಲ ಶಾಂತಿ ಸಮಾಧಾನ ಬೇಕೋ ಅವರು ಮೊದಲು ಕೃತಜ್ಞತಾ ಸ್ತುತಿ ಮಾಡಿ, 2ನೇದು ಪ್ರಾರ್ಥನೆ ಮಾಡಿ, 3ನೇದು ವಿಜ್ಞಾಪನೆಗಳನ್ನ ಮಾಡಿ. ಇದಿಷ್ಟ ಮಾಡ್ಕೊಂಡು ಬನ್ನಿ. ನಿಮ್ಮ ಕುಟುಂಬದಲ್ಲಿ ದಿನ ಅದ್ಭುತಗಳು ಆಗಲಿಲ್ಲ ಅಂತಂದ್ರೆ ಕೇಳಿ. ವಾರದಲ್ಲಿ ಭಾನುವಾರ ಬರೋದು, ಅಲ್ಲೆಲ್ಲೂ ಸ್ತುತಿ ಮಾಡಿರಿ ಹಾಡು ಹೇಳೋದು, ಅಲ್ಲಿಂದ ಪಕ್ಕದ ಮನೆಯವರು ಅವರು ತಿಥಿಗೆ ಹೋಗೋದು, ಇಲ್ಲಿ ಸ್ತುತಿ ಮಾಡೋದು, ಅಲ್ಲಿ ತಿಥಿಗೆ ಹೋಗೋದು. ಏನ್ ಪ್ರಯೋಜನ? ಭಾನುವಾರ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಯೇಸುಗೋಸ್ಕರ ಬನ್ರಿ ನೀವು, ಯೇಸುಗೋಸ್ಕರ ಬನ್ರಿ ನೀವು. ಯೇಸು ಸ್ವಾಮಿ ನಿಮ್ಮನ್ನು ಯಾವ ಥರ ನಡೆಸ್ತಾರೆ ಅಂತ ನೋಡಿ. ಹಲ್ಲೆಲೂಯಾ. ಬರೋದೇ ಅಪ್ರಭುಗಂಸಲ, ಬರೋದೇ ಅಪ್ರಭುಗಂಸಲ. ಇಬ್ರಿಯ 10:25 ತೆಗಿರಿ. ಇಬ್ರಿಯ 10:25, ಇಬ್ರಿಯ 10:25, ಇಬ್ರಿಯ 10:25 ಹೋಗಿ ಓದಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಕೂಡಿಕೊಳ್ಳೋದ್ರೆ ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ. ಈ ವಾರ ಬೇಡ, ಬರೋರ ಹೋಗಮ್ಮ. ಅದು ಯಾವುದೊಂದು ಮೊಬೈಲ್ ನೋಡಿದಾಗ ಎಲ್ರಿಗೂ ಒಂದೊಂದು ಜೋಕ್ ಸಿಗ್ತದೆ. ಅಯ್ಯೋ ನಾನು ನೋಡ್ತಾನೆ ಇರೋ, ಸುಳ್ಳು ಹೇಳ್ಬೇಡಿ. ಹೋಗಮ್ಮ ಹೋಗಮ್ಮ, ಲಾಂಗ್ ರೈಟ್ ಹೋಗಮ್ಮ ಅಂತ ಅದು ಯಾವುದೋ ಒಂದು ಹಾಡಿದೆ. ಅದೇನೋ ಗೊತ್ತಿಲ್ಲ ನನಗೆ, ಹೇಳಪ್ಪ, ಯಾರಿಗೆ ಗೊತ್ತಿದೆ ಹೇಳಿ. ನೋಡಿ, ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ನೋಡಿ ನೋಡಿ ನೋಡಿ, ಹಂಗಾಗೋಯ್ತು. ಭಾನುವಾರ ದಿವಸ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ನೋಡಿ, ನನಗೆ ಗೊತ್ತಿಲ್ಲ ಆರ್ಡರ್ ನೋಡಿ, ಮಗಳ ಬಾಯಲ್ಲಿ ಬರ್ತಾ ಇದೆ ನೋಡಿ. ಎಣ್ಣೆ ಪಾರ್ಟಿಗೆ ಹೋಗೋದು, ಅದು ಇದು ಮಾಡ್ಕೊಬಿಡಿ. ಇಲ್ಲಿ ನೋಡಿ ಬರ್ತೀವಿ ದೇವ್ರ ವಾಕ್ಯದಲ್ಲಿ. ಇನ್ನೊಂದ್ಸಲ ಓದ್ ಮಗಳೇ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಕೂಡಿ ಬರೋದನ್ನ ಒಬ್ಬರನ್ನೊಬ್ಬರು ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡ್ದೇನೆ ಒಬ್ರಿಗೊಬ್ರು ಎಚ್ಚರ ಕೊಡಿ. ಯಾಕವ್ವ ಈ ವಾರ ಸಭೆಗೆ ಬಂದಿಲ್ಲ,
ಯಾಕವ ಈ ಥರ ನೀವು ಸಭೆ ಬರ್ತಾ ಇಲ್ಲ? ಇದು ದೇವರು ನಿಮ್ಮನ್ನು ನೆನಪಿಸ್ತಾ ಇದ್ದಾರೆ. ಇವತ್ತು ಪ್ರಾರ್ಥನೆ ಮಾಡಿದ್ರೆ ಸಾಲೋದಿಲ್ಲ, ಆರಾಧನೆ ಮಾಡಿದ್ರೆ ಸಾಲೋದಿಲ್ಲ, ನಾನು ಯೇಸು ಸ್ವಾಮಿನ ನಂಬಿಬಿಡ್ತೀನಿ ಅಂತ ಹೇಳಿದ್ರೆ ಸಾಲೋದಿಲ್ಲ. ನೀವು ಸಭೆಯಾಗಿ ಕೂಡಿಕೊಂಡು ಬರೋದನ್ನ ರೂಢಿಯಾಗಿ ಬಿಟ್ಟು ಬಿಟ್ಟವ್ರಿಗೆ ಹೋಗಿ ಎಚ್ಚರ ಕೊಡಿ. ನೀನು ನಿನ್ನ ಸಭೆಗೆ ಬರಬೇಕು ಅಂತೇಳಿ. ಇವತ್ತು ಏನಾಗ್ತದೆ ಗೊತ್ತಾ, ಕೆಲವೊಂದು ಜನ 28 ಸಭೆಗೆ ಬರ್ತಾರೆ. ಕಳ್ಳ ಸಭಾಪಾಲಕರು ಕೂಡ ಉಟ್ಕೊಂಡಿದ್ದಾರೆ ಇವತ್ತು. ಆ ಸಭೆದ ಆತ್ಮನ ಕತ್ಕೊಳ್ಳೋದು, ಈ ಸಭೆ ಆತ್ಮಗಳ ಕತ್ಕೊಳ್ಳೋದು. ಅಲ್ಲಿ ಅದ್ಭುತ ಆಗೋದಿಲ್ಲ, ಇಲ್ಲಿ ಆ ಪಾಸ್ಟ್ ಸರಿಯಿಲ್ಲ, ಈ ಪಾಸ್ಟ್ ಸರಿಯಿಲ್ಲ. ಮೊದಲು ಹೇಳೋಂಥ ವ್ಯಕ್ತಿ ಸರಿ ಇದ್ದಾನ? ನಾನು ಹೇಳ್ತೀನಿ ಆ ಪಾಸ್ಟ್ ಸರಿ ಇಲ್ಲ, ಈ ಪಾಸ್ಟ್ ಸರಿ ಇಲ್ಲ ಅಂತೇಳಿ. ನಿಜ ಅಲ್ವಾ? ಹೇಳೋಂಥ ನಾನು ಸರಿ ಇದ್ದೀನಾ? ಮೊದಲು ಅದನ್ನು ತಿಳ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಸಭೆಯಾಗಿ ಇವತ್ತು ಏನಾಗ್ತದೆ ಗೊತ್ತಾ, ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಆ ಸಭೆ ಈ ಸಭೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರೆ. ಇಲ್ಲ ಪ್ರಿಯರೇ, ನಿಮಗೆ ಅಂತ ದೇವರು ಕೊಟ್ಟಂಥ ಸಭೆ, ನಿಮಗೆ ಅಂತ ದೇವರು ಕೊಟ್ಟ ಸಭಾಪಾಲಕ. ನಿನ್ನೆ ತಾನೇ ನನ್ನ ಹೆಂಡತಿ ಒಂದು ಮಾತು ಹೇಳಿದ್ರು, ದೇವರು ಕೊಟ್ಟಂಥ ಸಭಾಪಾಲಕರು ಅವರ ಹತ್ರನೇ ನೀವು ಹೋಗ್ಬೇಕು. ನಿಮಗೆ ಯಾರು ಅಪ್ಪ ಅಮ್ಮ ಇದ್ದಾರೋ ಆ ಅಪ್ಪ ಅಮ್ಮನಿಗೆ ನೀವು ಮಕ್ಕಳಾಗಿರ್ಬೇಕು. ಪಕ್ಕದ ಮನೆಯವ್ರ ಹತ್ರ ನೀವು ಹೋಗಿ ಎಷ್ಟೇ ಡ್ಯಾಡಿ ಅಂತ ಕರಿ, ಅವ್ರು ಯಾವುದೇ ಕಾರಣ ನಿಮ್ಮ ಡ್ಯಾಡಿ ಆಗೋದಿಲ್ಲ, ಯಾವುದೇ ಕಾರಣ ನಿಮ್ಮ ಮಮ್ಮಿ ಆಗೋದಿಲ್ಲ. ನಿಜಾನಾ? ಕೇಳಿಸ್ತಾ ಇಲ್ಲ? ಕೆಲವೊಂದು ಜನ ಅದ್ಭುತಕ್ಕೋಸ್ಕರ ಬರ್ತಾರೆ, ಕೆಲವೊಂದು ಜನ ಆಶೀರ್ವಾದ ಬೇಕು, ಕೆಲವೊಂದು ಜನ ಏಸು ಬೇಕು ಅಂತ ಬರ್ತಾರೆ. ಏಸುಂದ ಬೇಕಾಗಿರೋರು ಮಾತ್ರ ನೆಲೆಗೊಂಡ್ರೆ ಸಾಕು. ಅದ್ಭುತ ಆಶೀರ್ವಾದ ಬೇಕು ಅಂತ ಬರೋರು ಯಾರು ಬೇಕಾಗಿಲ್ಲ. ನೀವು ಯೇಸು ಸ್ವಾಮಿನ ಹಿಡಿದಾಗ ಆಟೋಮೆಟಿಕ್ ಆಗಿ ಅದ್ಭುತ ಬರ್ತದೆ. ಯೇಸು ಸ್ವಾಮಿನ ಹಿಡಿದ್ರೆ ಆಟೋಮೆಟಿಕ್ ಆಗಿ ಆಶೀರ್ವಾದ ಬರ್ತದೆ. ನೀವು ಯೇಸು ಸ್ವಾಮಿ ಬೇಡ ಅಂತ ಬೇರೆ ಅದ್ಭುತ ಬೇಕಂತೆ, ಬೇರೆ ಆಶೀರ್ವಾದ ಬೇಕಂತೆ. ಅಂಥವ್ರಿಗೆ ಆಶೀರ್ವಾದ ಆಗೋದಿಲ್ಲ. ಶೋಭಮ್ಮ, ನಾನು ಇದು ಲಾಸ್ಟ್ ಸಲ ಹೇಳ್ತಾ ಇದ್ದೀನಿ, ನೀವು ಇನ್ನು ಮುಂದಕ್ಕೆ ಸಭೆಗೆ ಬರಲಿಲ್ಲ ಅಂತಂದರೆ ದಯವಿಟ್ಟು ಬರೋದನ್ನು ನಿಲ್ಲಿಸೇ ಬಿಡಿ, ಬೇಡ, ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ನಾನು ಯಾಕೆ ಹೇಳ್ತೀನಿ ಗೊತ್ತಾ, ನೀವು ಯೇಸು ಸ್ವಾಮಿ ಬೇಕು ಅಂತ ಬನ್ನಿ, ಬೇರೆ ಅದ್ಭುತ ಆಗೋಕ್ಕೋಸ್ಕರ ಅಪರೂಪಕ್ಕೊಂದ್ಸಲ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಡಿ. ಇದು ದೇವರೇ ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಸಭೆಯಾಗಿ ಕೂಡಿಕೊಂಡು ಬರಲಿದ್ರೆ ಒಬ್ಬರಿಗೊಬ್ರು ಎಚ್ಚರಿಸೋಣ ಅಂತೇಳಿ. ಇನ್ನೊಂದ್ಸಲ ಓದು ಮಗಳೇ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸುವ. ಒಬ್ಬರನ್ನೊಬ್ಬರನ್ನ ಎಚ್ಚರಿಸ್ಬೇಕಂತೆ. ಯಾಕೆ ಎಚ್ಚರಿಸ್ಬೇಕಂತ ನೋಡಿ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾಕೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ಏನಂತ ಓದಿದ್ರಲ್ಲಿ, ಕರ್ತನ ಪ್ರತ್ಯಕ್ಷತೆ ದಿನ ಹತ್ತಿರವಾಗಿರೋದ್ರಿಂದ ಇದನ್ನ ಮತ್ತಷ್ಟು ಮಾಡ್ಬೇಕಿದ್ರೆ ಒಂದು ಸಲ ಸಭೆಗೆ ಹೋಗೋದಲ್ಲ, ವಾರಕ್ಕೆ 2 ಸಲನಾದ್ರೂ ಬನ್ನಿ ಪಾಸ್ಟರ್ ಅಂತ ಕರಿಬೇಕಂತ. ನೀವು ಏನಂತ ಕರಿಬೇಕು? ವಾರದಲ್ಲಿ ಒಂದು 2 ಸಲನಾದ್ರೂ ಬನ್ನಿ ಅಂತ. ಏನು ಗೊತ್ತಾ, ಅಲ್ಲಿ ಬರ್ತಿದೆ, ಸಭೆಯಾಗಿ ಕೂಡಿಕೊಳ್ಳೋದು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಎರಡನೇದಾಗ ಏನ್ ಬರ್ತದೆ ಗೊತ್ತಾ, ಅಲ್ಲಿ ಕರ್ತನ ಪ್ರತ್ಯಕ್ಷ ಹತ್ತಿರವಾಗುತ್ತಿರೋದ್ರಿಂದ ಇದನ್ನ ಮತ್ತಷ್ಟು ಮಾಡಿರಿ ಅಂತೇಳಿ. ಅದ್ರ ಅರ್ಥ ಇನ್ನೂ ಸಭೆ ಬರ್ಬೇಕಂತೆ. ವಾರದಲ್ಲಿ 1 ದಿವಸ ಅಲ್ಲ, 2 ದಿವಸ ಬನ್ನಿ ಅಂಕಲ್, 3 ದಿವಸ ಬನ್ನಿ ಪಾಸ್ಟ್ರೆ, 3 ದಿವಸ ಬನ್ನಿ ಸಭಾಪಾಲಕರಿಂದ ಕರಿಬೇಕಂತೆ. ಇವತ್ತು ಹಂಗಲ್ಲ, ವಾರದ ಭಾನುವಾರ ದಿವಸನೇ ಮದುವೆ ಸಿಕ್ಕಿರ್ತದೆ. ಅಯ್ಯೋ ಸಭೆಗೆ ಹೋಗಲು ಅಲ್ಲ, ತಿಂದ್ಬಿಟ್ಟು ಏತ್ ಬಿಡೋ ಅಂತ ಮದುವೆಗೆ ಹೋಗಲು, ತಿಂದ್ಬಿಟ್ಟು ಏತ್ಬಿಟ್ಟೆ ಹೋಗೋದದು ಮದುವೆ. ಅಯ್ಯೋ ಕರ್ನರಿಗೆ ಮಟನ್ ಬೇಕೋ ಏಸು ಬೇಕೋ, ಮಟನ್ ಬೇಕೋ ಏಸು ಬೇಕೋ. ಅಲ್ಲಲ್ಲಿಯ ಯಾರಿಗೆಲ್ಲ ಮಟನ್ ಬೇಕು ಆಮೇಲೆ ಹೇಳಿ, ಯಾರಿಗೆಲ್ಲ ಏಸು ಬೇಕು ಆಮೇಲೆ ಹೇಳಿ. ಅಲ್ಲಲ್ಲಿಯ ಅಲ್ಲ, ಗಂಡಸರ ಸ್ವರನೇ ಬರ್ತಲ್ಲ, ಗಂಡಸರು ಆಮೇನ್ ಕೇಳಿಸ್ತಾ ಇಲ್ಲ, ಗಂಡಸರ ಸ್ವರ ಬರ್ತಾ ಇಲ್ಲ, ಬರ್ತಾ ಇಲ್ಲ. ಅಲ್ಲಲ್ಲಿಯ ಗಂಡಸರು ಹೇಳ್ತಿದ್ದಾರೆ, ನಮ್ಮ ಹೆಂಗಸರಿಂದಾಗಿ ನಾನು ಮಟನ್ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಬೀಗರು ಊಟದ ಮಟನ್ ಬೇಕೋ ಅಥವಾ ಏಸು ಬೇಕೋ ತೀರ್ಮಾನ ನೀವು ಮಾಡಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಇವತ್ತು ಕರ್ತನ ಪ್ರತ್ಯಕ್ಷತೆ ಬರ್ತಾ ಇದೆ, ಯೇಸು ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಕಣ್ಣಾರೆ ಕಾಣ್ತಾ ಇರ್ತಾರೆ. ಆದ್ರೂ ಯಾರಿಗಾದ್ರೂ ಬೀಗರು ಊಟ ಹೇಳ್ಬಿಟ್ಟು ಓಡಾಡ್ಬಿಡ್ತಾರೆ. ನಿಜನಾ? ಪ್ರತ್ಯಕ್ಷತೆ ಕಾಣ್ತಾ ಇದೆ ಯೇಸುವಿದು. ಅದೇ ಟೈಮಲ್ಲಿ ಯಾವನೋ ಹೇಳ್ತಾರೆ, ಇವತ್ತು ಬೀಗರು ಊಟ ಇದ್ದಾರೆ, ಟಕ್ಕದಲ್ಲಿ ಏ ಆಯಸಪ್ಪ ನೀನ್ ಅಲ್ಲಿರು, ನಾನು ಮೊದಲು ಊಟ ಪಡ್ಕೊ ಬರ್ತೀನಿ. ಅಲ್ಲಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಚ್ಚರ ಎಚ್ಚರ ಎಚ್ಚರ, ಸಭೆಯಾಗಿ ಕೂಡಿ ಬರೋದನ್ನ ರೂಢಿಯಾಗಿ ಬಿಡಬೇಡ, ನೀನು ಬರ್ತಾ ಇರ್ಬೇಕು. ಯಾಕೊತ್ತಾ, ಸಭೆಗೆ ಬಂದ್ರೆ ನಿಮಗೆ ಉತ್ತಮವಾದ ವಚನಗಳು ಸಿಗ್ತದೆ ಪ್ರಿಯರೇ. ಹಾಗೇನೆ ಇನ್ನೊಂದು ಮಾತು ಕೂಡ, ಇಬ್ರಿ ಅದೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯ 7ನೇ ವಾಕ್ಯ ಓದಪ್ಪ. ಅಲ್ಲಲ್ಲ 13-17 ಸಾರಿ, ಅವ್ರು 13-17 ಸಾರಿ 13-17 ಸಾರಿ. ಹೌದಪ್ಪ. ಯಾಕೆ ನಿಮ್ಮ ಸಭಾನಾಯಕರ
ಮಾತನ್ನು ಕೇಳಿರಿ. ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿ. ಸಭಾಪಾಲಕರು ಸಭಾ ನಾಯಕರ ಮಾತನ್ನ ಕೇಳಿ. ಯಾಕತ್ತಾ ನಿಮಗೆ ಅಂತ ಒಬ್ಬ ಕುರುಬ ಇಟ್ಟಿದ್ದಾರೆ. ಆ ಕುರುಬನ ಮಾತನ್ನ ಕೇಳಬೇಕು. ನಿಮಗೆ ಒಬ್ಬ ನಾಯಕರಿದೆ. ಇವತ್ತು ಏನಾಗಿದೆ ಗೊತ್ತಾ, ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ನಾಯಕರ ಕಾಣೋದು. ಆ ಸಭೆ ಈ ಸಭೆ ನಾಯಿ ಸುತ್ತಾಡ್ತಾರೆ. ಬೇಜಾರಾಗ್ತದೆ. ನಿಮಗೆ ಅಂತ ಕೊಟ್ಟ ನಿಮ್ಮ ಸಭಾ ನಾಯಕರು ಯಾರು? ನಿಮಗೆ ಕೊಟ್ಟಿರೋದಾಗ ನನ್ನನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ನನ್ನ. ಆ ಸಭೆಗೆ ಅವ್ರ ನಾಯಕರು ಕೊಟ್ಟಿರ್ತಾರೆ. ಆ ಸಭೆಯವರು ಇಲ್ಲಿಗೆ ಬಂದಾಗ ನಾವು ವಾಪಸ್ ಕಳಿಸ್ಬೇಕು. ಏನಂತ ವಾಪಸ್ ಕಳಿಸ್ಬೇಕು? ನೋಡಿ, ನಿಮ್ಮ ಸಭೆಗೆ ನಾಯಕರು ಅವ್ರ ಹತ್ರನೇ ಹೋಗಿ ಅಂತ ನಾವು ಕಳಿಸ್ಬೇಕು. ನಮ್ಮ ಸಭೆಗೆ ಯಾರಾದ್ರೂ ಬೇರೆ ಸಭೆಗೆ ಬಂದಾಗ ನಾವು ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಯಾವುದೇ ಕಾರಣ ಅವರನ್ನು ಸೇರಿಸ್ಕೊಳ್ಳಂಗಿಲ್ಲ. ಅಕಸ್ಮಾತ್ ಬೇರೆ ಸಭೆಯ ವ್ಯಕ್ತಿಗಳು ಬಂದ್ರೆ ಆ ಸಭಾಪಾಲಕರಿಗೆ ಫೋನ್ ಮಾಡಿ ಹೇಳ್ಬೇಕು, ನಾವು ಇಂಥ ಸಭೆಯಿಂದ ನಿಮ್ಮ ಕಡೆಯಿಂದ ಇಂಥ ಆತ್ಮಗಳು ಬಂದಿದ್ದಾರೆ, ನಾವು ಏನು ಮಾಡೋದು ಕೇಳಿದ್ರೆ ನೀವೇ ಸೇರಿಸ್ಕೊಂಡಿದ್ದಾರೆ ನಾವು ಸೇರಿಸ್ಕೋಬೇಕು. ಯಾಕೆ ಗೊತ್ತಾ ಈ ಮಾತು ಹೇಳ್ತಾ ಇದೀನಿ? ನೋಡಿ, ಅಲ್ಲಿ ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ. ನೋಡಿ, ಅವರಿಗೆ ಅಧೀನರಾಗಿರಿ. ಯಾಕೆ ಗೊತ್ತಾ ಹೇಳ್ತಾ ಇದೀನಿ? ಆ ಸಭೆಯನ್ನು ಸೇರಿಸ್ಕೊಬಾರ್ದು, ಬೇರೆ ಸಭೆಯನ್ನು ಸೇರಿಸ್ಕೊಬಾರ್ದು. ಯಾಕೆ ಹೇಳ್ತೀನಿ ಗೊತ್ತಾ? ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮನ ಕಾಯುವವರಾಗಿದ್ದಾರೆ. ಹಾಗಾದ್ರೆ ನಿಮ್ಮ ಆತ್ಮವನ್ನ ಕಾಯುವವರು ನಿಮ್ಮ ಸಭಾಪಾಲಕರು, ಬೇರೆ ಬೇರೆ ಸಭಾಪಾಲಕರು ಅಲ್ಲ. ನಿಮ್ಮ ಸಭಾಪಾಲಕರು ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮದ ಲೆಕ್ಕನ ನಾನು ಕೊಡಬೇಕು ಪ್ರಿಯರೇ. ನೀವು ಆ ಸಭೆ ಈ ಸಭೆ ಅಂತ ಹೋಗ್ತಾ ಇದ್ರೆ ನಿಮಗೆ ಆ ಪಾಸ್ಟರ್ ಲೆಕ್ಕ ಕೊಡೋದು, ನಾನು ಲೆಕ್ಕ ಕೊಡಿದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅಲ್ಲಲ್ವಿಯಾ? ದೇವ್ರು ಬೇಡ ಅಂತ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಭಾಪಾಲಕರ ಇನ್ನೊಂದ್ಸಲ ಓದ್ ಮಗಳೇ, ಇನ್ನೊಂದ್ಸಲ ಓದ್ ಮಗಳೇ. ನಿಮ್ಮ ಸಭಾನಾಯಕರ ನಿಮಗೆ ಅಂತ ಕೊಟ್ಟ ಸಭಾನಾಯಕರ ಮಾತನ್ನ ಕೇಳಿ. ಕಂಡ ಸಭಾನಾಯಕರ ಮಾತನ್ನ ಕೇಳಕ್ ಹೋಗ್ಬೇಡಿ. ನೋಡಿ, ನಿಮ್ಮ ಮಕ್ಕಳು ಒಂದು ಸ್ಕೂಲಿಗೆ ಸೇರಿಸಿರ್ತೀರ. ಸ್ಕೂಲಿಗೆ ಸೇರಿಸ ಅಲ್ಲೂ 4-3 ಹೇಳಿ, ಇನ್ನೊಂದು ಸ್ಕೂಲಲ್ಲಿ 4-3 ಹೇಳಿ. ಆದ್ರೆ ನೀವು ಯಾವ ಸ್ಕೂಲಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿರ್ತೀರೋ ಆ ಸ್ಕೂಲ್ ಮೇಷ್ಟ್ರ ಹತ್ರನೇ ಹೋಗ್ಬೇಕು. ನಾನು ಇಲ್ಲಿ ಒಂದು ವಾರ ಹೋಗ್ತೀನಿ, ಅಲ್ಲೊಂದು ವಾರ ಹೋಗ್ತೀನಿ, ಮೇಷ್ಟ್ರುಗಳು ಸೇರ್ಕೊಳ್ಳೋದಿಲ್ಲಲ್ಲ. ಆಗ ಈ ಲೋಕದ ಸ್ಕೂಲಲ್ಲೇ ಇಷ್ಟೆಲ್ಲ ರೂಲ್ಸ್ ಇರಬೇಕಾದ್ರೆ ಇದು ಪರಲೋಕದ ಪಾಠಶಾಲೆ, ಪರಲೋಕದ ಸ್ಕೂಲ್ ಇದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಿರೋರು ಬೇರೆ ಕಡೆಗೆ ಹೋಗೋ ಆ ಪಾಸ್ಟ್ ನಿಮ್ಮನ್ನು ಸೇರಿಸ್ಕೋಬಾರ್ದು, ನಾವು ಕೂಡ ಸೇರಿಸ್ಕೋಬಾರ್ದು. ನೋಡಿ, ಇಲ್ಲಿ ದೇವರು ಹಾಕಿದ್ರೆ ನಿಮ್ಮ ಸಭಾನಾಯಕರು, ನಿಮಗೆ ಯಾರು ಸಭಾನಾಯಕರು ಕೊಡ್ತಾರೆ ಅವರು ಮಾತ್ರ. ಈಗ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷಪ್ಪ, ನೀವು ಪಕ್ಕದ ಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹತ್ರ ಹೋದ್ರೆ ಕೇಸ್ ತೀರ್ಮಾನ ಮಾಡಿ ಕೊಡ್ತಾರಾ? ಹೇಳಿ, ಮಾತಾಡಿ. ಪಕ್ಕದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹತ್ರ ಹೋದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ತಾನೆ. ಹಾಗೇನೆ ನಿಮಗೆ ಅಂತ ಕೊಟ್ಟಂತ ಸಭಾಪಾಲಕರ ಹತ್ರನೇ ದಯವಿಟ್ಟು ನೀವು ಹೋಗ್ಬೇಕು. ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಇವತ್ತು ಸುಮಾರು ಜನ ಹೋಗ್ತಾ ಇದ್ದಾರೆ, ಆ ಕಡೆ ಹೋಗ್ತಾ ಇದಾರೆ. ಅವ್ರಿಗೆ ಹೇಳ್ತಾರೆ ದಯವಿಟ್ಟು ಅಲ್ಲಿಗೆ ಹೋಗ್ಬಿಡಿ, ಇಲ್ಲ ಇಲ್ಲಿಗೆ ಬನ್ನಿ, ಇಲ್ಲ ನನಗೊಂದು ಮಾತು ಹೇಳ್ಬಿಟ್ಟು ನೀವು ಹೋಗ್ಬಿಡಿ, ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಸಭಾ ನಾಯಕರಿಗೆ ನೀವು ಗೌರವ ಕೊಡಬೇಕು, ಅವ್ರಿಗೆ ಅಧೀನರಾಗಿರ್ಲೇಬೇಕು. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಹೋದಪ್ಪ, ಅವರಿಗೆ ಅಧೀನರಾಗಿರಿ. ನೆಕ್ಸ್ಟ್, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮನ ಕಾಯುವವರಾಗಿದ್ದಾರೆ. ಅದ್ರ ಅರ್ಥ ಏನು ಗೊತ್ತಾ ಪ್ರಿಯರೇ? ನಾನು ನಿಮ್ಮ ಆತ್ಮಕ್ಕೆ ಲೆಕ್ಕ ಕೊಡೋದು, ಅಲ್ಲಿ ಇನ್ನೊಂದು ಸಭೆಗೆ ಹೋಗಿರ್ತಿಲ್ಲ ಆ ಪಾಸ್ಟರ್ ಲೆಕ್ಕ ಕೊಡೋದಾದ್ರೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ನೋಡಪ್ಪ, ನೀನು ನಿಜವಾದ ಸಭಾಪಾಲಕರ ಹತ್ರ ಇಲ್ಲ, ಅದಕ್ಕೋಸ್ಕರ ನಿನ್ನ ಕೇಸ್ ನಾನು ತಗೊಳ್ಳೋದಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಕೇಸ್ ತಗೊಳ್ಳೋದಿಲ್ಲ. ಯಾವ ಥರ ಹೇಳ್ತೀರಿ ಕೇಳಿ. ಆ ಸಭಾಪಾಲಕರ ಹತ್ರ ಹೋದ್ರೆ ಆ ಸಭಾಪಾಲಕರು ನಿಮ್ಮ ಹೆಸರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಪಕ್ಕಾ ಗೊತ್ತಿದೆ ಇವಳು ಇಂಥ ಸಭೆಯವಳು, ಇವಳು ಲೆಕ್ಕ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ನಮ್ಮ ಒಬ್ರು ಆತ್ಮಿಕ ಒಂದು ಸಹೋದರಿ ಒಬ್ಬರಿದ್ದಾರೆ, ಅವ್ರ ಹೆಸರನ್ನ ಹೇಳೋದಿಲ್ಲ. 28 ಸಭೆ ಆಯ್ತು ಅವಳು ಹೋಗ್ತಾ ಇರೋದು. ಇವತ್ತು ಅವಳಿಗೆ ಯಾವ ಸಭಾಪಾಲಕ, ನಮ್ಮ ಸಭಾಪಾಲಕ ಅವಳಿಗೆ ಗೊತ್ತಿಲ್ಲ. ಒಂದ್ ಕಡೆ. ಎರಡನೇದಾಗಿ ಬಂದಿರೋ ಸಭಾಪಾಲಕರೆಲ್ಲ ಬುದ್ಧಿವಾದ ಹೇಳ್ಬಿಟ್ಟು ನೀನು ನಿನ್ನ ಸಭೆಗೆ ಹೋಗಿದ್ರೆ ಅವಳಿಗೆ ಯಾವ ಸಭೆ ಅಂತ ಗೊತ್ತಿಲ್ಲ, ಆಗುತ್ತೆ ಅಷ್ಟು ಸುತ್ತಾಡ್ತಿದ್ದಾಳೆ. ಏನು ಪ್ರಯೋಜನ ಆಗಿಲ್ಲ. ಇನ್ನೂ ಮದುವೆ ಆಗಿದ್ದಾನೆ, ಮೂರರಲ್ಲಿ ಕೂತಿದ್ದಾರೆ. ನಾವು ಹೇಳ್ತೀನಿ ಕೇಳಿ ಪ್ರಿಯರೇ, ನಿಮಗೆ ಅಂತ ಕೊಟ್ಟ ಸಭೆಗೆ ಹೋಗಿ. ನಾನು ನಿಮಗೆ ಆಗಲೇ ಹೇಳ್ದಾಗೆ ನಿಮಗೆ ಅಂತ ಒಂದು ಗ್ರಾಮ ಪಂಚಾಯತ್ ಇಟ್ಟ ಮೇಲೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹತ್ರನೇ ನೀವು ಹೋಗ್ಬೇಕು. ಪಕ್ಕದ ಗ್ರಾಮ ಪಂಚಾಯತ್ ಹತ್ರ ಅಧ್ಯಕ್ಷ ಹತ್ರ ಹೋದ್ರೆ ನಿಮ್ಮ ಕೇಸ್ ಸಾಲ್ವ್ ಆಗೋದಿಲ್ಲ. ನಿಮ್ಮ ಸ್ಕೂಲ್ ಯಾವುದಿದೆ ಅಲ್ಲೂ 4-3 ಕಲ್ಸೋದು, ಇಲ್ಲೂ 4-3 ಕಲ್ಸೋದು. ಹಂಗೆ ಹೇಳ್ಕೊಂಡು ನೀವು ಯಾವುದ್ಯಾವುದೋ ಸ್ಕೂಲ್ಗೆ ಹೋದ್ರೆ ಸೇರಿಸ್ಕೊಳ್ಳೋದಿಲ್ಲ, ನಿಮ್ಮ ಸ್ಕೂಲಿಗೆ ನೀವು ಹೋಗ್ಬೇಕು. ಹಂಗೇನೆ ಇವತ್ತು ಸಭಾಪಾಲಕರು ಹೇಳೋ ದೊಡ್ಡ ಸುಳ್ಳೇನು ಗೊತ್ತಾ? ಇಲ್ಲೂ ಯೇಸುನೇ ಅಲ್ಲೂ ಯೇಸುನೇ. ನೀವು ಬನ್ನಿ ನಮ್ಮ ಸಭೆಗೆ, ನಮ್ಮಲ್ಲೂ ಯೇಸುನೇ ಅವರಲ್ಲೂ ಯೇಸುನೇ. ನೀವು ನಮ್ಮ ಸಭೆ ಬನ್ನಿ, ನಮ್ಮ ಸಭೆಗೆ ಅಂತಾರೆ ಇಲ್ಲೂ ಯೇಸು ಅಲ್ಲೂ ಯೇಸು ಆಗಿರ್ಬೋದು. ಆದರೆ ನಿಮಗೆ ಅಂತ ಕೊಟ್ಟಂಥ ಸಭಾ ನಾಯಕರಿಗೆ ನೀವು ಅಧೀನರಾಗಿರಿ. ನಿಮಗೆ ಅಂತ ಕೊಟ್ಟಂಥ ಸ್ಕೂಲಿಗೆ ನೀವು ಹೆಂಗೆ ಅಧೀನರಾಗ್ತಿರೋ, ನಿಮಗೆ ಅಂತ ಕೊಟ್ಟ ಗ್ರಾಮ ಪಂಚಾಯತಿಗೆ ನೀವು ಹೆಂಗೆ ಅಧೀನರಾಗಿರ್ತೀರೋ. ಇನ್ನೊಂದು ಹೇಳ್ತೀನಿ ಕೇಳಿ ಪ್ರಿಯರೇ, ನೀವು ಭಾರತ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಪಾಸ್ಪೋರ್ಟ್ ವೀಸಾ ಬೇಕು ಗೊತ್ತಾ?
ಆಗ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಪಾಸ್ಪೋರ್ಟ್ ವೀಸಾ ಬೇಕಾದ್ರೆ, ನೀವು ಇಲ್ಲಿಂದ ಪರಲೋಕಕ್ಕೆ ಹೋಗ್ಬೇಕಿದ್ರೆ ನಿಮಗೆ ಒಬ್ಬ ಸಹಪಾಲಕ ಮಾತ್ರ ಲೆಕ್ಕ ಕೊಡಬೇಕು. ಇಲ್ಲಿ ನಿಮ್ಮ ಆತ್ಮಗಳನ್ನ ಕಾಯೋನು ಒಬ್ಬನೇ ಸಹಪಾಲಕ ಆಗಿರ್ಬೇಕಾರ್ದು 28 ಸಹಪಾಲಕರು ಆಗಿರಬಾರ್ದು. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಸಭಾ ನಾಯಕರಿಗೆ ನೀವು ಅಧೀನರಾಗಿ, ಬೇರೆ ವಿಷಯ ಹೇಳಿದಾಗ ಅಧೀನರಾಗಬೇಡಿ. ದಶಮಾಂಶ ತಗೊಬಂದು ಕೊಡು, ನನಗೆ ಮಟನ್ ಮಾಡಬೇಕು, ನನಗೆ ಮನೆಗೆ ಬಂದಾಗ 1000 ರೂಪಾಯಿ ಕಾಣಿಕೆ ಕೊಡ್ಬೇಕು, ಇದೆಲ್ಲ ಹೇಳ್ತಾರೆ. ಅದೆಲ್ಲ ಕೇಳಕ್ ಹೋಗ್ಬೇಡಿ. ಅದೆಲ್ಲ ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಇಲ್ಲದಿರೋ ವಾಕ್ಯ ಕೊಟ್ಟಾಗ ಮಾಡಕ್ ಹೋಗ್ಬೇಡಿ. ಸಭಾಪಾಲಕರ ಮನೆಗೆ ಬಂದು ಎಲ್ಲ ಕೆಲಸ ಮಾಡಿಕೊಡ್ಬೇಕಪ್ಪ ಅಂದ್ರೆ ಮಾಡಕ್ ಹೋಗ್ಬೇಡಿ. ಅದೆಲ್ಲ ತಪ್ಪಾದ ವಾಕ್ಯಗಳು. ಅಯ್ಯೋ ನೀನು ಅಷ್ಟು ತಂದು ಕಾಣಿಕೆ ಕೊಡು, ಇಷ್ಟು ತಂದು ಕಾಣಿಕೆ ಕೊಡು, ನಿಮ್ಮ ಮನೆಗೆ ಬಂದಾಗ 1,000 ಲೀಟರ್ ನಾ ಬರೋದೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಅಂಥ ಸಭಾಪಾಲಕರು ಮಾತ್ರ ಕೇಳಬೇಡಿ. ವಾಕ್ಯ ಪ್ರಕಾರ ಏನಿದೆ ಅದ್ರ ಪ್ರಕಾರ ದೇವ್ರಿಗೆ ಅವ್ರಿಗೆ ಬೆಲೆ ಕೊಡಿ. ಎಲ್ಲ ವಿಷಯ ಅಧೀನರಾಗಬೇಡಿ. ಯಾಕಂತ ಇವತ್ತು ತಪ್ಪಾದ ಬೋಧಕರುಗಳು ಕೂಡ ಇದ್ದಾರೆ. ಹಲೋ, ಹಲ್ಲೆಲೂಯಾ. ಇದೆಯಾ? ಬೇರೆ ತಪ್ಪಾದ ವಿಷಯಗಳು ಮಾತಾಡಿದಾಗ ತಗೋಬೇಡಿ. ಬೈಬಲ್ ವಾಕ್ಯ ಪ್ರಕಾರ ಏನಿದೆ ಅದ್ರ ಪ್ರಕಾರ ಮಾಡಿ. ಹಲ್ಲೆಲೂಯಾ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಓದಿ. ಅವರು ವ್ಯಸನ ಪಡದೆ ಸ್ವಲ್ಪ ಜೋರಾಗಿ. ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ವ್ಯಸನ ಪಡದೆ ಸಂತೋಷವಾಗಿ ನಿಮ್ಮ ಸಭಾಪಾಲಕರನ್ನು ಇಟ್ಟುಕೊಳ್ಳೋದು ನಿಮ್ಮ ಕರ್ತವ್ಯ. ಇವತ್ತೇನು ಗೊತ್ತಾ, ಆ ಕಡೆ ಲೋಕದ ಕಾರ್ಯಗಳಿಗೆ ಹೋಗ್ಬಿಡೋದು, ಈ ಕಡೆ ದೇವ್ರ ಇಲ್ಲಿ ಯೇಸು ಸ್ವಾಮಿ ಕಾರ್ಯಕ್ಕೆ ಬರೋದು. ಆ ಕಡೆ ಲೋಕದ ಕಾರ್ಯ ಮಾಡೋದು, ಈ ಕಡೆ ಯೇಸು ಸ್ವಾಮಿ ಕಾರ್ಯ ಮಾಡಿದಾಗ ಸಭಾಪಾಲಕರು ವ್ಯಸನ ಆಗ್ತದೆ. ಅವ್ರು ದುಃಖದಿಂದ ಪ್ರಾರ್ಥನೆ ಮಾಡಿದ್ರೆ ಅದು ನಿಮಗೆ ಆಶೀರ್ವಾದ ಅಲ್ಲ. ನೀವು ಈ ಸಭೆನ ಬಿಟ್ಟು ಬೇರೆ ಸಭೆಗೆ ಹೋಗೋದು, ಬೇರೆ ಸಭೆ ಬೋಧಕರು ಇವತ್ತು ಬೇರೆ ಸಭೆಯಿಂದ ಬರೋರ್ನೆಲ್ಲ ಸೇರಿಸ್ಕೊಳ್ತಾರೆ. ನನಗೊಬ್ಬರು ಪಾಸ್ಟರ್ ಸಿಕ್ಕಿದ್ರು ಪ್ರಿಯರನ್ನ ಓಪನ್ ಆಗಿ ಹೇಳ್ತೀನಿ, 28 ಸಭೆಯಲ್ಲಿರೋರೇ ಅವ್ರ ಸಭೆಯಲ್ಲಿ ಬಂದು ತುಂಬಿರೋದು. ನಾವು ಆ ಪಾಸ್ಟ್ರಿಗೆ ಹೋಗೋಗಿ ಹೇಳ್ತಿದ್ದೋ, ಪಾಸ್ಟ್ರೇ ಇದು ಒಳ್ಳೇದಲ್ಲ, ನೀವು ಈ ಸಭೆ ಬೇರೆ ಸಭೆಯನ್ನು ಸೇರಿಸ್ಕೊಂಡ್ಬಿಡ್ತೀರಿ. ನಾನು ಒಳ್ಳೆಯವನು, ಅದಕ್ಕೋಸ್ಕರ ಬರೀತಿದ್ದಾರೆ. ಒಳ್ಳೆಯವನು ಯಾವನಿಲ್ಲ, ಒಳ್ಳೆಯವನು ಸಭಾ ದೇವ್ರು ಮಾತ್ರ. ಯಾವ ಸಭಾಪಾಲಕರು ಒಳ್ಳೆಯವರಲ್ಲ. ಯಾಕಂತ ಒಳ್ಳೆಯವರು ದೇವ್ರು ಮಾತ್ರ ಕಣಮ್ಮ. ನಾವೆಲ್ಲ ಆತನ ಕೆಲಸ ಮಾಡಿದ ಕುರುಬರು ಅಷ್ಟೇ. ನೋಡಿ ಅಲ್ಲಿಂದ ಕೊನೆ ನಾವು ಹೇಳ್ತಿದ್ದೋ, ಬೇಡ ಪಾಸ್ಟ್ರೇ, ಬೇರೆ ಸಭೆ ಪಾಸ್ಟ್ರು ಬೇಡ. ಇವತ್ತು ಏನಾಗ್ತದೆ ಗೊತ್ತಾ, ಬೇರೆ ಸಭೆ ಆತ್ಮಗಳನ್ನ ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಪಾಸ್ಟ್ರುಗಳು ಕೇಳೋದೇ ಇಲ್ಲ. ಏನು ಮಾಡ್ತಾರೆ ಗೊತ್ತಾ, ಆ ಸಭೆಯಿಂದ ಬರೋ ಈ ದೇವರು ವಾಕ್ಯದಲ್ಲಿ 2ನೇ ಕೊರತೆ 10ನೇ ಅಧ್ಯಾಯದಲ್ಲಿ ಬರ್ತೇವೆ ಪ್ರಿಯರೇ, ಇನ್ನೊಬ್ರು ಆತ್ಮಗಳನ್ನ ಕದ್ದುಕೊಂಡು ಇದು ನಮ್ದು ಅಂತ ಹೇಳ್ಬಾರ್ದಂತೆ. ಇವತ್ತು ಏನಾಗ್ತದೆ ಗೊತ್ತಾ, ಆ ಸಭೆಯಿಂದ ಬರೋ ಜನಗಳು ಸೇರಿಸ್ಕೊಡೋದು. ಈ ಸಭೆ ನೋಡಿ, ಒಂದು ಹೇಳ್ತೀನಿ, ಆ ಸಭೆ ಸಭಾಪಾಲಕ ಏನು ಮಾಡ್ತಾರೆ ಗೊತ್ತಾ, ಅವ್ರನ್ನ ಕಿತ್ತಾಕಿರ್ತಾರೆ. ಯಾಕೆಂದ್ರೆ ಆ ಸಭೆಗೆ ಅವ್ರು ಉಪದ್ರ ಮಾಡ್ತಿರ್ತಾರೆ, ಲೋಕದ ರೀತಿಯಲ್ಲಿ ನಡೀತಾ ಇರ್ತಾರೆ. ಕರ್ತನ ಮೇಜಿ ಕೈ ಹಾಕಬೇಡ, ನೀನು ಪಾಪದಲ್ಲಿ ಇದೆಯಾ ಅಂತ ಅಡ್ವೈಸ್ ಮಾಡಿದಾಗ, ಈ ಸಭಾಪಾಲಕ ಬೇಡ ಅಂತ ಕೂಡ ಇನ್ನೊಂದು ಸಭಾಪಾಲಕ ಬಂದಿರ್ತಾರೆ ಅವರು. ಗೊತ್ತಾಯ್ತು? ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ದಿದೆ, ನೀವು ತೀಟೆ ಕಿವಿಗಳು ಉಳ್ಳವರಾಗಿ, ತಿಮೋತಿಯ ಪತ್ರಿಕೆಯಲ್ಲಿ ಬರ್ದಿದೆ, ನೀವು ತೀಟೆ ಕಿವಿಗಳು ಉಳ್ಳವರಾಗಿ ಅನುಕೂಲಕರವಾದಂದ್ರೆ ಬೇರೆ ಬೇರೆ ಬೋಧಕರನ್ನ ಇಟ್ಕೊಳ್ತೀರಾ ಅಂತ ಬಂದಿದೆ. ಹಾಗಾದ್ರೆ ನಾವು ಅವ್ರಿಗೆ ಅನುಕೂಲಕರವಾದ ಬೋಧಕರು ಇಟ್ಕೊಳ್ಳೋದು ಕಾಲ ಬಂದ್ಬಿಟ್ಟಿದೆ. ಯಾವ ಸಭಾಪಾಲಕ ತಿದ್ದಿ ಬುದ್ಧಿ ಹೇಳ್ತಾನೋ ಆ ಸಭೆಯಲ್ಲಿ ನಿಜವಾಗಿ ಜನಗಳು ಕಡಿಮೆ ಇರ್ತಾರೆ ಪ್ರಿಯರೇ. ಆದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬೇರೆ ಸಭೆಗೆ ಹೋಗ್ತಾರೆ. ಬೇರೆ ಸಭೆಗೆ ಹೋದಾಗ ಸಭಾಪಾಲಕ ಕೇಳ್ಬೇಕು, ನೀನ್ ಯಾಕೆ ಆ ಸಭೆಯಿಂದ ಬಂದೆ, ನೀನ್ ಯಾಕೆ ಬಿಟ್ಟು ಬಂದೆ, ನಿನಗೇನು ಪ್ರಾಬ್ಲಮ್ ಆಯ್ತು, ಇದನ್ನ ನಾವು ಕೇಳಬೇಕು ಸಭಾಪಾಲಕರಾದವರು. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ, ಅದು ನಾವು ಕೇಳ್ತಾ ಇಲ್ಲ. ನೋಡಿ, ಇವತ್ತು ಯೇಸು ಸ್ವಾಮಿ ಹೇಳಿದಂತೆ ಈ ವಾಕ್ಯನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ಸಭಾಪಾಲಕರುಗಳು ಕೇಳಬೇಕು ನೀನು ಯಾಕೆ ಬಂದೇಳಿ. ಅವ್ರ ಹತ್ರ ನಿಜವಾದ ತಪ್ಪಿದ್ರೆ ಅವ್ರನ್ನ ತಿದ್ದಬೇಕು. ವ್ಯಭಿಚಾರದಲ್ಲಿ ಇದ್ರೂ ಪರವಾಗಿಲ್ಲ, ನಮ್ಮ ಸಭೆಗೆ ಬಂದಿಂದ ಕರಿಬಾರ್ದು. ಬೀಡಿ ಸೇತಾ ಇದ್ರೂ ಪರವಾಗಿಲ್ಲ, ನಮ್ಮ ಸಭೆ ಬಂದು ಕರಿಬಾರ್ದು. ಅವ್ರನ್ನ ನಾವು ತಿದ್ದುತ್ತೀವಿ. ನಾವೇನು ಬೀಡಿ ಸೇತವ್ರನ್ನ ಓಡಿಸೋದಿಲ್ಲ, ವ್ಯಭಿಚಾರದಲ್ಲಿ ಓಡಿಸೋದಿಲ್ಲ. ಯೇಸು ಸ್ವಾಮಿ ಬಂದಿದೆ ಪಾಪಿಗಳನ್ನ ಪರಿಶುದ್ಧ ಮಾಡ್ಲಿಕ್ಕೆ. ನಿಜ, ಅರ್ಥ ಆಯ್ತಾ? ಚರ್ಚ್ ಅಂತ ಹೇಳಿದ್ಮೇಲೆ ಪಾಪಿಗಳದೇ ಸಭೆ ಅದು. ಆ ಸಭೆಗೆ ಬಂದಾಗ ನಾವು ಅವ್ರನ್ನ ಪಾಪಿಗಳ ತರ ಇಟ್ಕೊಬಾರ್ದು, ಅವ್ರನ್ನ ಪರಿಶುದ್ಧ ಮಾಡಬೇಕು. ಇದು ನಿಜವಾದ ಸಭಾಪಾಲಕರ ಕರ್ತವ್ಯ. ಇದು ಆದ್ಬಿಟ್ಟು ಪರವಾಗಿಲ್ಲ, ಯೇಸು ಬಿಡಿಸ್ತಾನೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಯೇಸು ಸ್ವಾಮಿ ಮಾಡ್ತಾರೆ, ಯೇಸು ಮಾಡ್ತಾರೆ. ಹಾಗೆ ನಿನ್ನನ್ನು ಯಾಕೆ ಕರೆದಿದ್ದಾರೆ, ನಿನ್ನೆ ಯಾಕೆ ಕರೆದಿದ್ದಾರೆ? ನಮ್ಮನ್ನ ಕರೆದಿರೋದು ಏನೋ ಗೊತ್ತಾ, ಇನ್ನೊಬ್ಬ ವ್ಯಕ್ತಿನ ಪರಿಶುದ್ಧ ಮಾಡ್ಲಿಕ್ಕೆ ನಮ್ಮನ್ನ ಆಯ್ಕೆ ಮಾಡೋದು. ಸಭಾಪಾಲಕರನ್ನ ಕೊಟ್ಟಿರೋದು ಏನು ಗೊತ್ತಾ, ಸಭಾಪಾಲಕರ ಕೊಟ್ಟಿದ್ದೇನಕ್ಕೆ, ಪ್ರತಿಯೊಂದು ಪಾಪಿಗಳನ್ನ ಪರಿಶುದ್ಧ ಮಾಡ್ಲಿಕ್ಕೆ. ಅವ್ರ ಆತ್ಮಗಳ ಲೆಕ್ಕ ಕೊಡ್ಲೇಬೇಕು, ಪ್ರತಿಯೊಂದು ಆತ್ಮದ ಲೆಕ್ಕ ಕೊಡ್ಬೇಕು ಪ್ರಿಯರೇ. ಹಾಗಾದ್ರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ದಿದೆ, ಆತ್ಮಗಳ ಲೆಕ್ಕನ ಯಾರು ಕೊಡ್ಬೇಕು, ಸಭಾಪಾಲಕರು ಕೊಡ್ಬೇಕು. ಹಾಗಾದ್ರೆ ನೀವು 1 ವಾರ ಬಂದು 1 ವಾರ ಬರಲಿಲ್ಲ ಅಂತಾರೆ, ಸಭಾಪಾಲಕರು ಏನ್ ಮಾಡ್ತಾರೆ, ಲೆಕ್ಕ ಕೊಡಕ್ಕಾಗುತ್ತಾ? ಈ ವಾರ ನಮ್ಮ ರೇಖಾ ಮಗಳು ಲೆಕ್ಕನ ಕೊಡ್ಲಿಲ್ಲ, ಈ ವಾರದ ಆಶೀರ್ವಾದ ಕಡಿಮೆ ಆಯ್ತು. ದೇವ್ರಿಂದ ದೂರ ತಳ್ಳೋದಿಲ್ಲ.
ದೇವ್ರನ್ನ ಪ್ರೀತಿ ಮಾಡೇ ಮಾಡ್ತಾರೆ. ಈ ಸಭೆಯಿಂದ ಇನ್ನೊಂದು ಸಭೆಗೆ ಹೋದೆ, ಗ್ಯಾರಂಟಿ ನಿನ್ನ ಲೆಕ್ಕಾಚಾರ ದೇವ್ರು ತಗೊಳ್ಳೋದಿಲ್ಲ. ಯಾಕಂತ ನೀನು ನಿನ್ನ ಸಭೆಗೆ ಹೋಗು, ನಿನ್ನ ಸಭೆಗೆ ಹೋದ್ರೆ ಮಾತ್ರ ಲೆಕ್ಕ ಕೊಡ್ತೀನಿ, ಇಲ್ಲ ಲೆಕ್ಕ. ನೀನು ಒಂದು ವಾರ ಬರದಿದ್ರೂ ಪರವಾಗಿಲ್ಲ, ಆದರೆ ಇನ್ನೊಂದು ಸಭೆಗೆ ಹೋದಾಗ ನಿಜವಾಗ ನಿನ್ನ ಲೆಕ್ಕನ ದೇವ್ರು ತಗೊಳ್ಳೋದಿಲ್ಲ. ಯಾಕಂದ್ರೆ ನಿನ್ನ ಸಭಾಪಾಲಕ ಲೆಕ್ಕ ತಗೊಳ್ಳೋನಾಗಿದ್ದಾನೆ. ನೀವು ಆ ಸಭೆ ಸಭಾಪಾಲಕನೇ ಅಧೀನ ಬೇಕು. ಇವತ್ತು ತುಂಬಾ ಜನ ಪಾಸ್ಟರ್ಗಳು ಹೇಳ್ತಾರಂತೆ, ನಮ್ಮ ಸಭೆಯಲ್ಲಿ ತುಂಬಾ ಅದ್ಭುತ ಆಗ್ತದೆ, ಅದಕ್ಕೆ ಜನ ಬರ್ತಾರೆ ಅಂತೇಳಿ. ಅರೀ ಅದ್ಭುತ ಮಾಡೋದು ಯಾರು ಗೊತ್ತಾ? ಯೇಸು ಸ್ವಾಮಿ ಕಣ್ರಿ. ಅದ್ಭುತ ಮಾಡೋರು ಯಾರು? ಸಭಾಪಾಲಕ ಅಲ್ಲ ಕಣ್ರಿ. ಸಭಾಪಾಲಕ ಒಬ್ಬ ಉಪಯೋಗಿಸುವ ವಸ್ತು ಅಷ್ಟೇ. ಸಭಾಪಾಲಕರೊಬ್ಬ ಉಪಯೋಗಿಸುವ ವಸ್ತು ಅಷ್ಟೇ. ಆದ್ರೆ ನಿಜವಾಗಿ ಅದ್ಭುತ ಮಾಡೋದು ಯೇಸು ಸ್ವಾಮಿ ಕಣ್ರಿ. ನಾವು ಪರಿಶುದ್ಧರಾಗಿದ್ರೆ ನಮ್ಮ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಅದ್ಭುತ ಆಗ್ತದೆ ಕಣ್ರಿ. ಆದ್ರೆ ಸಭೆಗೆ ಯಾಕೋತ ಬರಬೇಕು? ಯೇಸು ಯಾರು, ದೇವ್ರು ಯಾರು ತಿಳ್ಕೊಳ್ಳೋಕೋತ ಬರಬೇಕು. ಈ ವಿಷಯದಲ್ಲಿ ಬಹಳ ಎಚ್ಚರದಲ್ಲಿರಿ ಪ್ರಿಯರೇ. ಇವತ್ತು ತುಂಬಾ ತಪ್ಪಾದ ಬೋಧಕರು ಮನೆ ಮನೆಗೆ ಬಂದ್ಬಿಟ್ಟು ಆತ್ಮಗಳ ಕತ್ಕೊಂಡು ಹೋಗ್ತಿದ್ದಾರೆ. ಅವರು ಯಾವ ತರ ಇದ್ದಾರೆ ಗೊತ್ತಾ ಪ್ರಿಯರೇ? ಅಪೊಸ್ತಲರ ಕೃತ್ಯ ಕೊನೆಯ ವಾಕ್ಯ, ಈ ಇಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಗ್ಯಾರಂಟಿ ಆಶೀರ್ವಾದ ಆಗ್ತದೆ. 20ನೇ ಅಧ್ಯಾಯ 28ನೇ ವಾಕ್ಯದಿಂದ ಹಿಡಿದು 30ನೇ ವಾಕ್ಯದವರೆಗೆ ಓದಬೇಕು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನನ್ನು ನಿಮ್ಮಲ್ಲೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟುವುದರಿಂದ. ನೋಡಿ, ನಮ್ಮನ್ನ ಇಂಡಿಗೆ ಒಂದು ಅಧ್ಯಕ್ಷರಾಗಿ ಇಟ್ಟಿದ್ದಾರೆ ಅಷ್ಟೇ ಪ್ರಿಯರೇ. ನಾವೇ ದೇವರಲ್ಲ. ಇವತ್ತು ನಮ್ಮ ಕೈಯಿಂದ ಅದ್ಭುತ ಆಗಿತ್ತು. ನಾವೊಂದು ಹೇಳಲ್ಲ ಪ್ರಿಯರೇ, ನಮ್ಮ ಪಾಸ್ಟರ್ ಅಲ್ಲಿ ಕೈ ಇಟ್ಟರೆ ಅದ್ಭುತ ಆಗ್ತದೆ, ಇಲ್ಲಿ ಕೈ ಇಟ್ಟರೆ ಅದ್ಭುತ ಆಗ್ತಾ ಹೇಳ್ತಾರಲ್ಲ. ಪಾಸ್ಟರ್ ಕೈ ಇಡಬೇಕು ನಿಜ, ಪ್ರಾರ್ಥನೆ ಮಾಡಬೇಕು ನಿಜ, ಆದರೆ ಅದ್ಭುತ ಮಾಡೋದು ಯಾರು ಗೊತ್ತಾ? ಯಾರು ಮಾಡೋದು? ಯಾರು? ಏಸಪ್ಪ. ಚಂದ್ರಶೇಖರ್ ಅಲ್ಲ, ಇನ್ನೊಬ್ಬ ಅಲ್ಲ. ಸಭಾಪಾಲಕರು ಕೂಡ ದೇವರಿಗೆ ಅಧೀನಾಗಿರ್ಬೇಕು. ನಮ್ಮನ್ನು ಅಧ್ಯಕ್ಷರಾಗಿ ಇಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ನಿಮ್ಮ ವಿಷಯದಲ್ಲಿಯೂ, ಮೊದಲು ನಮ್ಮ ವಿಷಯದಲ್ಲಿ, ಮೊದಲು ಪಾಸ್ಟರ್ ಅವನ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ನಾನು ಪ್ರಸಂಗ ಕೊಟ್ಟ ರೀತಿಯಲ್ಲಿ ನಡೀತಾ ಇದ್ದೀನ? ಸಾಧ್ಯವಾದಷ್ಟು ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನ? ಮೊದಲು ನಾನು ನೆಟ್ಟಿಗಾಗಿ ಮಾತ್ರ ನನ್ನ ಹತ್ರ ಇಲ್ಲದಿರೋದನ್ನ ಬೋಧಿಸಬಾರ್ದು. ಇದು ನಿಜವಾದ ಸತ್ಯವಾದ ಕಥೆ ಪ್ರಿಯರೇ. ನನ್ನ ಹತ್ರ ಇರೋದನ್ನ ಬೋಧಿಸಬಾರ್ದು. ಇದ್ದುದ್ರೆ ಇದ್ದಂಗೆ ಹೇಳಿ, ಆ ಸಭೆಯಲ್ಲಿ ಜನಗಳು ಕಡಿಮೆ ಇರ್ತಾರೆ. ಅದೇ ನೀನು ಬಂದ್ಬಿಟ್ಟು ನೀನು ಮಿಡ್ಡಿನಾದ್ರೂ ಹಾಕೊಂಡ್ ಬಾ, ಚಡ್ಡಿನಾದ್ರೂ ಹಾಕೊಂಡ್ ಬಾ, ನೀನು ಹೆಂಗಾದ್ರೂ ಬಾ, ಸಭೆಯಲ್ಲಿ ತುಂಬಾ ಜನ ಸೇರ್ತಾರೆ. ನೀನು ವೈಭಿಚಾರನಾದ್ರೂ ಮಾಡು, ನೀನು ಸುಳ್ಳಾದ್ರೂ ಹೇಳು, ನೀನು ಎಣ್ಣೆ ಆದ್ರೂ ಕೊಡಿ, ಹಾಲಲ್ಲಿ ಹೇಳ್ಬಿಡಿ ಸಾಕು, ಸಭೆ ತುಂಬಾ. ಇದೆಲ್ಲ ಸ್ವರ್ಗಕ್ಕೆ ಹೋಗುವಂಥ ಸಭೆಗಳಲ್ಲ. ನಾವು ತಿದ್ದಬೇಕು, ಖಂಡಿಸ್ಬೇಕು, ಗದರಿಸಬೇಕು, ಎಚ್ಚರಿಸಬೇಕು, ಜೊತೆಗೆ ಪ್ರೀತಿಸಬೇಕು. ಅವನು ತಳ್ಳಿಬಿಡೋದಲ್ಲ. ಯೇಸು ಸ್ವಾಮಿನೂ ಕೂಡ ಪಾಪಿಗಳನ್ನ ಪ್ರೀತಿಸಿದ್ರು, ಆದ್ರೆ ಪಾಪನ ದ್ವೇಷ ಮಾಡಿದ್ರು. ಅಲ್ಲಲ್ಲಿಯ ಅರ್ಥಾಗ್ತಿದ್ಯಾ? ಪಾಪಿಗಳನ್ನ ಪ್ರೀತಿಸಿದ್ರು, ಪಾಪನ ದ್ವೇಷ ಮಾಡಿದ್ರು. ನಾವು ಪಾಪಿಗಳನ್ನ ಪ್ರೀತಿಸ್ಬೇಕು ಪ್ರಿಯರೇ. ಈಗ ನಮ್ಮ ಈ ಮಗ ಡ್ರಿಂಕ್ಸ್ ಮಾಡ್ತಾನೆ, ಬೀಡಿ ಸೇರ್ತಾನೆ, ಆದರೆ ಅವನು ಬಿಡುವಲ್ಲಿವರೆಗೆ ಅವನಿಗೆ ಬುದ್ಧಿ ಓದೊಳಗೆ, ಬೀಡಿ ವ್ಯಾಸ ಮಾಡ್ತಾರೆ ಹೋಗೋದು ಹೇಳ್ಬಾರ್ದು, ಎಣ್ಣೆ ಸ್ಮೆಲ್ ಬರ್ತದೆ ಓಡೋದು ಹೇಳ್ಬಾರ್ದು, ನೀವು ವೈಭಿಚಾರದಲ್ಲಿ ಹೋಗೋದು ಹೇಳ್ಬಾರ್ದು. ಮಾಡಿದ್ರೆ ಪದೇ ಮಾಡ್ತಿದ್ದಾಗ ಅಂಥವ್ರ ಸಭೆಯಿಂದ ಹೊರಗಡೆಗೆ ಹಾಕಿ. 1 ಸಲ 2 ಸಲ ಅಲ್ಲ, 10 ಸಲ ನೋಡಿ ಅವರಿಂದ ಸಭೆ ಕೇಳ್ತಾ ಇದ್ದರೆ ಅವ್ರು ಹೊರಗಡೆಗೆ ಹೊರಗಡೆಗೆ ಹಾಕಿದವ್ರು ನಮ್ಮ ಸಭೆಗೆ ಎಷ್ಟೇ ಹಿಂಸೆ ಕೊಡ್ಬೋದು, ತಲೆ ಕೆಡಿಸ್ಕೊಳ್ಕೋಬೇಡಿ. ಸಭೆನ ಪರಿಶುದ್ಧಗೊಳಿಸಕ್ಕೆ ನೋಡ್ಬೇಕು ನಾವು. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಿಮ್ಮ ವಿಷಯದಲ್ಲೂ, ನಿಮ್ಮ ಇಂಡಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ತಾರೆ. ಏನಂತ ಗೊತ್ತಾ? ಇಂಡಿ ಯಾವ್ದು ಗೊತ್ತಾ? ಸಭೆ. ಮೊದಲು ಸಭಾಪಾಲಕನ ಇಟ್ಟಿರ್ಬೇಕು, ಅಲ್ಲಿಂದ ಇಂಡನ್ನ ಕರೆಕ್ಟಾಗಿ ಇಟ್ಕೋಬೇಕು. ಇವತ್ತು ಇಂಡಲ್ಲಿ ಆ ಇಂಡನ್ನ ಚದುರಿಸುವಂತ ಒಬ್ಬ ವ್ಯಕ್ತಿ ಇದ್ರೆ 1 ಸಲ 2 ಸಲ 3 ಸಲ ಬುದ್ಧಿಯೋದಳಿ 10 ಸಲ ಬುದ್ಧಿಯೋದಳಿ ದಾರಿ ಬರಲಿಲ್ಲ, ದಯವಿಟ್ಟು ನಮ್ಮ ಸಭೆ ಬರಬೇಡ, ಕಳಿಸ್ಬಿಡಿ, ದಯವಿಟ್ಟು ಕಳಿಸ್ಬಿಡಿ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಓದಪ್ಪ. ನೋಡಿ, ನನಗೆ ಬನ್ನೂರಲ್ಲಿ ಸಭೆ ಇತ್ತು. ಬನ್ನೂರಲ್ಲಿ ಸಭೆ ಇದ್ದಾಗ ನಾನು ಅಲ್ಲಿ ಹೋಗ್ಬಿಟ್ಟು ವಾಕ್ಯ ಬರ್ತಾ ಇದ್ದೆ. ನಾನು ವಾಕ್ಯ ಕೊಟ್ಟಾದ್ಮೇಲೆ ಇನ್ನೊಬ್ಬ ಬಂದು ವಾಕ್ಯ ಕೊಡ್ತಾ ಇದ್ದ. ಅವನೇನು ಮಾಡೋದು, ಆತ್ಮಗಳೆಲ್ಲ ಗಲಿಬಿಲಿ ಮಾಡಕ್ಕೆ ಕೊಟ್ಟರು. ಅವರು ವಾಕ್ಯನ ಗಲಿಬಿಲಿ ನೋಡಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತದೆ. ನಿಜವಾದ ನಿಮ್ಮ ಸಭಾಪಾಲಕರು ವಾಕ್ಯ ಕೊಡ್ತಾ ಇರುವಾಗ ಅವರು ಹೋದ್ಮೇಲೆ ನಿಮ್ಮ ಮನೆಗೆ ಇನ್ನೊಬ್ಬ ಸಭಾಪಾಲಕರು ಬಂದಾಗ ಹೇಳಬೇಕು, ನಮ್ಮ ಸಭಾಪಾಲಕರು ನಮ್ಮ ಸಭೆಗೆ ಬರ್ತಾ ಇದ್ದಾರೆ, ನಮಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ನಮಗೆ ನೀವು ದಯವಿಟ್ಟು ಪ್ರಾರ್ಥನೆ ಮಾಡಬೇಡಿ, ವಾಪಸ್ ಕಳಿಸ್ಬಿಡಿ. ಯಾಕತ್ತಾ?
ಇವತ್ತು ಬೇಕಾದಷ್ಟು ಹಳ್ಳಿಗಳಲ್ಲಿ ರಕ್ಷಣಾ ಹೊಂದಿದ ಆತ್ಮಗಳಿದ್ದಾರೆ ತುಂಬ ಜನ. ಅವ್ರ ಹತ್ರ ಹೋಗಿ ಸುವಾರ್ತೆ ತರಲಿ. ಯಾಕೆ ಸಭೆಯಲ್ಲಿ ಬೆಳೆದಿರ್ತಕ್ಕಂಥ ಆತ್ಮಗಳ ಹತ್ರನೇ ಬಂದು 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 ಗಲಿಬಿಲಿ ಮಾಡಿ ಕರ್ಕೊಂಡು ಹೋಗ್ಬೇಕು? ಯೋಚನೆ ಮಾಡಿ ಮಾತಾಡಿ. ನಿಜ ತಾನೇ? ಇವತ್ತು ಎಷ್ಟೋ ರಕ್ಷಣೆ ಹೊಂದಿದ್ರೆ ಆತ್ಮಗಳಿದೆ, ಅಲ್ಲಿಗೆ ಹೋಗ್ಬಿಟ್ಟು ಸುವಾರ್ತೆ ಆತ್ಮಗಳ ಸಂಬೋಧನೆ ಮಾಡಲಿ. ಕಷ್ಟಪಟ್ಟು ಅವರು ಲೋಕದ ಕಾಟಗಳಿಂದೆಲ್ಲ ಅವ್ರನ್ನ ತಪ್ಪಿಸಿ ಅವ್ರನ್ನ ಒಳ್ಳೆ ದಾರಿಗೆ ತಂದು ನಾವು ದೀಕ್ಷಾಸ್ಥಾನ ಕೊಟ್ಟ ಮೇಲೆ ದೀಕ್ಷಾಸ್ಥಾನ ಕೊಟ್ಟರೆ ಆತ್ಮಗಳ ಕತ್ಕೋಬೇಕಾದ್ರೆ ಅವ್ನು ಎಂಥ ದೊಡ್ಡ ಕಳ್ಳ ಸಭಾಪಾಲಕ ಆಗಿರ್ಬೋದು ಲೆಕ್ಕ ಹಾಕಿ. ಮಾಡಬಾರ್ದು, ಆ ಥರ ಮಾಡೋಕಬಾರ್ದು. ಬನ್ನೂರು ಪಟ್ಟಣ ಸಭೆ ಕ್ಲೋಸ್ ಆಗೋದು ಪ್ರಿಯರೇ. ಯಾಕೆ? ನಾನು ಸಭೆ ಮಾಡಿ ಕೊನೆಗೆ ನಾನು ಸಭೆ ಕೊಟ್ಟಿದಾಗ ಇನ್ನೊಬ್ರು ಬಂದು ಬಂದು ಬೋಧನೆ ಮಾಡಿ 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 ಸಭೆನೇ ಕ್ಲೋಸ್ ಆಯಿತು. ಆದರೆ ದೇವರಿಗೆ ಲೆಕ್ಕ ಕೊಡ್ಬೇಕು ಪ್ರಿಯರೇ, ಪ್ರತಿಯೊಂದಕ್ಕೂ ದೇವರಿಗೆ ಲೆಕ್ಕ ಕೊಡಬೇಕು. ನಮ್ಮ ಸಭೆಗೆ ಒಂದು ಸಭೆಯಿಂದ ಬಂದಿರತಕ್ಕಂಥ ವ್ಯಕ್ತಿಯಿಂದ ಗೊತ್ತಾಗ್ಬಿಟ್ರೆ ನಾನು ಗ್ಯಾರಂಟಿ ಕೇಳ್ತೀನಿ, ವಾಪಸ್ ಕಳಿಸ್ತೀನಿ. ಯಾಕಂತ ಕಳಿಸಲೇಬೇಕು. 10 ಜನ ಇದ್ರೂ ಪರವಾಗಿಲ್ಲ, ಪರಲೋಕ ರಾಜ್ಯ ಸೇರಂಗಿರ್ಬೇಕು. 1000 ಜನ ಇಟ್ಕೊಂಡು ದೊಡ್ಡ ಚರ್ಚಿಂದ ತೋರಿಸ್ಕೊಳ್ಳೋದು ಬೇಡ, ಮೆಗಾ ಚರ್ಚಿಂದ ತೋರಿಸ್ಕೊಳ್ಳೋದು ಬೇಡ. ನಮ್ಮ ಸಭೆಯಲ್ಲಿ 1000 ಜನ ತೋರಿಸ್ಕೊಳ್ಳೋದು ಬೇಡ ಪ್ರಿಯರೇ. 10 ಜನ ಇರಲಿ, 50 ಜನ ಇರಲಿ, 100 ಜನ ಇರಲಿ. ಫಸ್ಟಲ್ಲಿ ಏನು ವಾಕ್ಯದಲ್ಲಿ ಬರ್ತಿದೆ? ನಿಮ್ಮ ವಿಷಯದಲ್ಲೂ ನಿಮ್ಮ ಇಂಟರ್ನೆಸ್ ಮೊದಲು ಸಭಾಪಾಲಕ ನೆಟ್ಟಿಗಿರಬೇಕು, ಸಭೆಯ ವಿಶ್ವಾಸಿಗಳ ನೆಟ್ಟಿಗೆ ಮಾಡಬೇಕು. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ನಾನು ಹೋದ ಮೇಲೆ ಕ್ರೂರವಾದ ತೊಳಗಳು ಅಲ್ಲಲ್ಲ, ನಾನು ಹೋದ ಮೇಲೆ ಕ್ರೂರ ತೊಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅವರು ಹಿಂಡನ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ತಾರೆ, ಮಾದೇವಿ ಮಾದೇವಿ ಅಂತಾರೆ. ಕೊನೆಗೆ 1 ವರ್ಷ ಕಳೆದ ಮೇಲೆ ಮೂದೇವಿ ಮೂದೇವಿ ಅಂತಾರೆ. ಅಲ್ಲಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆ ಮಾಡ್ತಾರೆ. ಏನ್ ಗೊತ್ತಾ ವ್ಯತ್ಯಾಸ ಬೋಧನೆ ಮಾಡೋದು? ನಿಮ್ಮ ಪಾಸ್ಟರ್ ಸರಿ ಇಲ್ಲ, ನಿಮ್ಮ ಪಾಸ್ಟರ್ ಹೆಂಡತಿ ಸರಿ ಇಲ್ಲ, ಆ ಸಭೆಯಲ್ಲಿ ಅದ್ಭುತ ಆಗೋದಿಲ್ಲ, ನಮ್ಮ ಸಭೆಯಲ್ಲಿ ಅದ್ಭುತ ಆಗ್ತದೆ. ನಾನು ಅಲ್ಲಿ ಇದು ಮಾಡಿದ್ರೆ ಅಷ್ಟು ಅದ್ಭುತ ಆಗ್ತದೆ, ಇಲ್ಲಿದ್ರೆ ಅಷ್ಟೇ ಅದ್ಭುತ ಆಗ್ತದೆ. ನಾವು ಸುಮ್ಮನೆ ಸುಳ್ಳು ಕಂಡ್ರಿ, ಇದೆಲ್ಲ ತಪ್ಪು. ಏನು ಗೊತ್ತಾ? ಸಭಾಪಾಲಕ ಕೈ ಇಡಬೇಕು ನಿಜ, ಆದ್ರೆ ಅದ್ಭುತ ಮಾಡೋದು ಎಷ್ಟು. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ವ್ಯತ್ಯಾಸ ಬೋಧನೆ ಮಾಡ್ತಾರಂತೆ, ನಮ್ಮ ಸಭೆಯಲ್ಲಿ ಅದ್ಭುತ ಆಗ್ತದೆ, ನಮ್ಮ ಸಭೆ ಇಲ್ಲ ಪ್ರಿಯರೇ, ಇದಕ್ಕೆ ದಯವಿಟ್ಟು ಕಿವಿ ಕೊಡಬೇಡಿ. ಹಾಗಾದ್ರೆ ದೇವರು ಇವತ್ತು ಕೊಟ್ಟಂತ ವಚನಗಳು ಏನು ಗೊತ್ತಾ? ಒಂದನೇದಾಗಿ ನೀವು ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ದಿನ ನಿಮಗೆ ದೇವರು ಕಷ್ಟನ ಸುಖನ ಒಂದು ದಿವಸ ಎಕ್ಸ್ಟ್ರಾ ಆಯ್ಸೆ ಕೊಡ್ತಾರಲ್ವ, ದೇವ್ರ ನಿಮ್ಮ ಮನೆಗೆ ಒಳ್ಳೆ ಊಟ ಬಟ್ಟೆ ಕೊಡ್ತಾರಲ್ವ, ಕೈ ಕಾಲ ನೆಟ್ಟಿ ಕೊಡ್ತಾರಲ್ವ, ಇದಕ್ಕೆ ನೀವು ಕೃತಜ್ಞತಾ ಸ್ತುತಿ ಮಾಡಬೇಕು. ಎರಡನೇದಾಗಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಲೋಕದವರು ಮಾಡ್ತಾರೆ, ನಾವು ಮಾಡ್ತೀವಿ. ಆದರೆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಯೇಸುವಿನ ನಾಮ ಹಿಡಿದು ಪ್ರಾರ್ಥನೆ ಮಾಡಿ. ಮೂರನೇದಾಗಿ ಏನು ಬರ್ತದೆ? ವಿಜ್ಞಾಪನೆಗಳು. ಬರೀ ಕೇವಲ ಕೃತಜ್ಞತಾ ಸ್ತುತಿ ಮಾತ್ರ ಅಲ್ಲ, ಪ್ರಾರ್ಥನೆ ಮಾತ್ರ ಅಲ್ಲ, ಇನ್ನೊಬ್ಬರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ಅದು ಆದಮೇಲೆ ಎರಡನೇ ಪಾಯಿಂಟ್ ಬಂದು ಏನು ಅಂತ ಹೇಳಿದ್ರೆ, ನಿಮಗೆ ಸಭೆಯಾಗಿ ಕೂಡಿಕೊಳ್ಳೋದನ್ನ ಬಿಟ್ಟಿರೋಂಥ ಜನಗಳನ್ನ ನೀವು ಹೋಗಿ ಎಚ್ಚರಿಸಬೇಕು. ಕರ್ತನ ಪ್ರತ್ಯಕ್ಷತೆ ದಿನ ಹತ್ತಿರ ಆಗ್ತಾ ಇದೆ, ನೀವೆಲ್ಲರೂ ಬನ್ನಿ ಅಂತ ಕರಿಬೇಕು. ಸತ್ಯ, ಪ್ರೀತಿ, ಧರ್ಮ, ನ್ಯಾಯ, ನೀತಿ, ನಿಷ್ಠೆ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಅಲ್ಲೆಲ್ಲೂಯಾ. ನೆಕ್ಸ್ಟ್ ಮೂರನೇದು ಏನಾದ್ರು ಬಂದಿಯಲ್ಲಿ, ನಿಮಗೆ ಯಾರು ಸಭಾಪಾಲಕರು ಆ ಸಭಾಪಾಲಕರ ಹತ್ರನೇ ಹೋಗ್ಬೇಕು. ಮೂರನೇದಾಗಿ ಯಾಕೆಂದ್ರೆ ಅವ್ರಿಗೆ ಅಧೀನರಾಗಿರ್ಬೇಕು. ಅವರು ನಿಮ್ಮ ಆತ್ಮಗಳ ಲೆಕ್ಕ ಕೊಡಬೇಕು. 2 ಸಭಾಪಾಲಕರು ಆತ್ಮಗಳ ಲೆಕ್ಕ ಕೊಡೋಕ್ಕಾಗೋದಿಲ್ಲ. ಸ್ಕೂಲಲ್ಲಿ ಮೇಸ್ಟ್ರು, ಆ ಸ್ಕೂಲ್ ಮೇಸ್ಟ್ರು, ಈ ಸ್ಕೂಲ್ ಮೇಸ್ಟ್ರು ಇಬ್ಬರಿಗೆ ಒಬ್ಬ ಸ್ಟೂಡೆಂಟ್ರ ಒಂದು ವಾರ ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾವ ಸ್ಕೂಲ್ ಸೇರಿದ್ರು ಅದೇ ಸ್ಕೂಲ್ ಸೇರ್ಬೇಕು. ಅಲ್ಲೂ 4-3 ಇಲ್ಲೂ 4-3 ಹಾಗೇನೆ ಇಲ್ಲೂ ಯೇಸುನೇ ಅಲ್ಲೂ ಯೇಸುನೇ. ಆದರೆ ನೀವು ಯಾವ ಸಭೆಯಲ್ಲಿ ಇರ್ತೀರೋ ಆ ಸಭೆ ಸಭಾಪಾಲಕರ ಅಧೀನಾಗಿರ್ಬೇಕು. ಆ ಸಭಾಪಾಲಕರು ಗೆಟಪಲ್ಲಿ ಚೆನ್ನಾಗಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾರ್ಮೋನಿ ಇದೆ, ತಬಲ ಇದೆ, ಫಾಸ್ಟ್ ವೈಟ್ ಬಟ್ಟೆ ಹಾಕಿರ್ತಾರೆ. ಈ ಥರದಲ್ಲಿ ಇದ್ದ ಕಡೆಗೆ ಆ ಕಡೆ ಹೋಗೋದಲ್ಲ. ನಿಮಗೆ ಅಂತ ಕೊಟ್ಟ ಸಭಾಪಾಲಕರು ಯಾರಿದ್ದಾರೋ ಆ ಸಭೆನ ಬಿಟ್ಟು ಹೋಗಬಾರದು. ಯಾಕೆಂದರೆ ಅವರು ನಿಮ್ಮ ಆತ್ಮಗಳನ್ನ ಲೆಕ್ಕ ಕೊಡ್ತಾರೆ. ಮತ್ತು ಅವ್ರಿಗೆ ಅಧೀನರಾಗಿರೋ ಅವ್ರ ವ್ಯಸನ ತಂದಿರೋದು ನಿಮಗೆ ಒಳ್ಳೆಯದಲ್ಲ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಾರೆ, ನಿಮ್ಮ ಮಧ್ಯದಲ್ಲಿ ತೋಳಗಳು ಬಂದೇ ಬರ್ತದೆ. ಭಾಳ ಎಚ್ಚರಿಕೆ ಇರಿ. ವ್ಯತ್ಯಾಸ ಬೋಧನೆ ಮಾಡಿದಾಗ ಹೇಳಬೇಕು, ಪಾಸ್ಟ್ರೆ ನಿಮ್ಮ ಕೈಯಿಂದ ಅದ್ಭುತ ಆಗ್ತಾ ಇಲ್ಲ, ಅದು ಯೇಸು ಸ್ವಾಮಿಯಿಂದ ಅದ್ಭುತ ಆಗ್ತಾ ಇರೋದು ಹೇಳಬೇಕು. ನಿಮ್ಮನ್ನ ಪ್ರಸಂಗ ಕೊಡ್ಲಿಕ್ಕೆ ನಾಲಿಗೆ ಕೊಟ್ಟಿದ್ದು ಕೂಡ ಯೇಸು ಸ್ವಾಮಿನೇ. ಇವತ್ತು ನನಗೆ ಮೂಗಾಗಿದ್ರೆ ನಂಗೆ ವಾಕ್ಯ ಕೊಡೋಕ್ಕಾಗ್ತಿತ್ತಾ? ಕೈಗಳು ಕೊಡದ್ರೆ ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡೋಕ್ಕಾಗ್ತಿತ್ತಾ? ನನಗೆ ದೇವರು ಶಕ್ತಿ ಬಲ ಕೊಟ್ಟಿದ್ದಕ್ಕೆ ತಾನೇ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ಇವತ್ತು ನಾನೊಬ್ಬ ಲಕ್ಕೋ ಪೇಷಂಟ್ ಆಗಿದ್ರೆ ನನಗೆ ಮಾಡೋಕ್ಕಾಗ್ತಿತ್ತಾ? ನೋಡಿ, ಈ ನಾಲಿಗೆಯ ಮಾತು ಕೂಡ ದೇವರೇ ಕೊಟ್ಟಿರ್ತಕ್ಕಂಥದ್ದು.
ಈ ಕಣ್ಣಿನ ನೋಟ ದೇವರು ಕೊಟ್ಟಿರ್ತಕ್ಕಂಥದ್ದು. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿದ ನಿಮ್ಮ ಮೇಲೆ ಕೈ ಇಡಬೇಕಾದ್ರೆ ಆ ಕೈಯಿನ ಕೂಡ ಶಕ್ತಿ ಕೊಟ್ಟಿದ್ದು ಯೇಸು. ಹಾಗಾದ್ರೆ ಇಲ್ಲಿ ನಂದು ಏನಿಲ್ಲ ಪ್ರಿಯರೇ, ನಾನೊಬ್ಬ ಕೂಲಿ ಕೆಲಸಗಾರ ಅಷ್ಟೇ. ನನಗೆ ದೇವರು ಬಹುಮಾನ ಕೊಡ್ತೀರಷ್ಟೇ, ನನಗೆ ದೇವರು ಕೂಲಿ ಕೊಡ್ತಾರೆ. ನಾನು ಕೂಲಿ ಕೆಲಸಗಾರ. ಹಾಗೇನೆ ನೀವು ಕೂಡ ದಯವಿಟ್ಟು ಹೇಳಿ, ಯಾವುದೇ ಕಾರಣಕ್ಕೂ ಸಭಾ ಪಾಲಕರಿಂದ ಅದ್ಭುತಗಳು ನಡೆಯೋದಲ್ಲ, ಸಭೆಯಿಂದ ಅದ್ಭುತ ನಡೆಯೋದಲ್ಲ, ಯೇಸುವಿನ ನಾಮದಿಂದ ಅದ್ಭುತ ನಡೆಯೋದು. ಪ್ರಾರ್ಥನೆ ಇಲ್ಲದೇ ಸಭೆಗೆ ಇನ್ನೊಂದು ಸಭೆಯಿಂದ ಆತ್ಮಗಳನ್ನ ಕರ್ಕೊಂಡು ಬರಬೇಡಿ. ಬಂದರೂ ಕೂಡ ಅವ್ರನ್ನ ಯಾಕೆ ಅಂತ ಕೇಳ್ಬಿಟ್ಟು ಅವ್ರನ್ನ ಅದೇ ಸಭೆ ಕರ್ಕೊಂಡು ತಪ್ಪಾದ ಸಭೆಗಳಿಂದ ವಾಪಸ್ ಕರ್ಕೊಂಬರೋಣ. ಈಗ ತಪ್ಪಾದ ವಿಗ್ರಹ ಆರಾಧನೆ ಮಾಡೋದ ಸಭೆಗಳು, ತಪ್ಪಾದ ಸಭೆಗಳು, ಯೇಸುಸ್ವಾಮಿನೇ ದೇವರಲ್ಲ ಅಂತ ಹೇಳೋ ಸಭೆಗಳು, ಯೇಸುಸ್ವಾಮಿ ಮದುವೆ ಆಗಿದ್ದಾರೆ ಅಂತ ಸುಮ್ಮನೆ ಸುಳ್ಳು ಪ್ರಚಾರ ಮಾಡ್ತಾರೆ, ಅಂಥ ಸಭೆಗಳಿಂದೆಲ್ಲ ಕರ್ಕೊಂಬರ್ಬೋದು ನಾವು. ಆದರೆ ನಿಜವಾದ ಸತ್ಯ ಸಭೆಯಿಂದ ಆತ್ಮಗಳನ್ನ ಕದಿಬಾರದು. ಹಾಗಾದರೆ ವ್ಯತ್ಯಾಸ ಬೋಧನೆಗಳು ಕೇಳಬೇಡಿ. ನಿಮ್ಮ ಮನೆಗೆ ಯಾರೇ ಸಭಾಪಾಲಕರುಗಳು ಬಂದರೆ, ಸಭಾ ನಾಯಕರುಗಳು ಬಂದರೆ ಪ್ರಾರ್ಥನೆ ಮಾಡಿಸ್ಕೋಬೇಡಿ. ಅವ್ರ ಕೈ ತಲೆ ಮೇಲೆ ಕೈ ಹಿಡಿಸ್ಕೋಬೇಡಿ. ಯಾಕೆ ಕೈ ಹಿಡಿಸ್ಕೋಬಾರ್ದು ಗೊತ್ತಾ? ನಿಮ್ಮ ಸಭಾಪಾಲಕರು ಮಾತ್ರ ನಿಮ್ಮ ಆತ್ಮಕ್ಕೆ ಲೆಕ್ಕ ಕೊಡಬೇಕು. ನೀವು ಎಷ್ಟೇ ಸಭೆಗಳಿಗೆ ಹೋಗಿ ನೀವು ನಮ್ಮ ಸಭೆಯವರಾಗಿರ್ತೀರ. ಯಾಕಂದ್ರೆ ದೀಕ್ಷಾ ಸ್ಥಾನ ಕೊಟ್ಟ ಮೇಲೆ ನಮ್ಮ ಸಭೆಯವರೇ ನೀವು. ಯಾವುದೇ ಕಾರಣಕ್ಕೂ ಬೇರೆ ಸಭೆಯವರಾಗೋದಿಲ್ಲ. ಅಪ್ಪನೇ, ಚಿಕ್ಕಪ್ಪನೇ. ಇಷ್ಟು ಪಾಯಿಂಟ್ಗಳು ತಗೊಳ್ಳಿ. ಆದರೆ ಕೊನೆಯದಾಗಿ ನಾನು ಹೇಳ್ತಾ ಇರೋದು, 1 ಥೆಸಲೋನಿಕ 5:17 ಬರ್ತಿದೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಕ್ರೈಸ್ತರ ಕೀಲಿಗೆ ನಾನು ಆಗಲೇ ಹೇಳಿದ್ದೀನಿ. ನಿಂತಾಗ, ಕೂತಾಗ, ನಡೆಯುವಾಗ ಯಾವಾಗೆಲ್ಲ ರೆಸ್ಟ್ ಸಿಗ್ತದೋ ಅವಾಗೆಲ್ಲ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಒಂದು 4 ಸಂಗತಿಗಳನ್ನ ತಿಳಿಸೋದರ ಮೂಲಕ ಈ ಮಕ್ಕಳನ್ನ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ಸಮಯದಲ್ಲಿ ನೀನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸು. ಇವತ್ತು ಸಭೆಗಳೊಳಗಡೆ ಗಲಿಬಿಲಿ ಮಾಡುವಂಥ ಆತ್ಮಗಳು ತುಂಬ ಇದ್ದಾವೆ ಸ್ವಾಮಿ, ಅವುಗಳನ್ನು ನೀನು ಸರಿಪಡಿಸು ಸ್ವಾಮಿ. ಇವತ್ತು ಏನಾಗ್ತದೆ ಗೊತ್ತಾ? ಸಭೆಗಳಿಗೆ ಪ್ರಾರ್ಥನೆ ಮಾಡಿದ್ದು ಹೇಳ್ಕೊಡೋರು ಯಾರಿಲ್ಲ, ವಿಜ್ಞಾಪನೆ ಮಾಡಿದ್ದು ಹೇಳ್ಕೊಡೋರಿಲ್ಲ. ಅದರ ಬದಲಿಗೆ ನಮ್ಮ ಸಭೆಗೆ ಬನ್ನಿ ಒಳ್ಳೇದಾಗುತ್ತೆ, ನಮ್ಮ ಸಭೆಗೆ ಬನ್ನಿ ಒಳ್ಳೇದಾಗುತ್ತೆ ತಪ್ಪಾದ ಬೋಧನೆಗಳು ಬರ್ತಾ ಇದೆ ಸ್ವಾಮಿ. ಅಪ್ಪ, ಅದು ಯೇಸು ನಾಮದಲ್ಲಿ ಸ್ಟಾಪ್ ಆಗಬೇಕು ಸ್ವಾಮಿ. ಹಾಗೇನೆ ಸ್ವಾಮಿ, ನಮ್ಮ ಸಭೆ ಒಳ್ಳೆ ಸಭೆ ಅಂತ ಕೂಡ ಹೇಳ್ಬಾರ್ದು ಸ್ವಾಮಿ. ಒಳ್ಳೆ ಸಭೆ ಇರೋದು ಪರಲೋಕದಲ್ಲಿ ಮಾತ್ರ ಸ್ವಾಮಿ. ಈ ಲೋಕದಲ್ಲಿ ಎಲ್ಲ ಪಾಪಿಗಳ ಸಭೆ ಸ್ವಾಮಿ. ಈ ಪಾಪಿಗಳ ಸಭೆನ ಪರಿಶುದ್ಧಗೊಳಿಸಲಿಕ್ಕೋಸ್ಕರ ಈ ಸಭೆಗಳನ್ನ ಕೊಟ್ಟಿದ್ಯಪ್ಪ. ಅಪ್ಪ, ನೀನು ಸಭಾ ಪಾಲಕರನ್ನ ಮುಟ್ಟು ಸ್ವಾಮಿ, ಸಭೆಯ ವಿಶ್ವಾಸಿಗಳನ್ನ ಮುಟ್ಟು ಸ್ವಾಮಿ. ಗಲಿಬಿಲಿಯ ಆತ್ಮಗಳು ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ ಸ್ವಾಮಿ. ಒಂದು ಸಭೆಯಿಂದ ಇನ್ನೊಂದು ಸಭೆ ಜಂಪ್ ಆಗೋದು ಆತ್ಮಗಳು ಬಿಟ್ಟೋಗ್ಲಿ ಸ್ವಾಮಿ. ಎಲ್ಲ ಸಭಾ ಪಾಲಕರಿಗೆ ಅಧೀನರಾಗಿರುತ್ತೆ ಮಾಡಪ್ಪ. ಸಭಾ ಪಾಲಕರು ಕೂಡ ಸ್ವಾಮಿ ಅಧೀನರಾಗಿರೋದ್ರಿಂದ ಅವರ ಸ್ವಂತ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬಾರ್ದು ಸ್ವಾಮಿ. ಪರಲೋಕದ ಕಾರ್ಯಗಳಿಗೆ ವಿಶ್ವಾಸಿಗಳು ಉಪಯೋಗಿಸಲು ಸಹಾಯ ಮಾಡಪ್ಪ. ಅಪ್ಪ, ಎಲ್ಲರನ್ನ ಮುಟ್ಟು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಪ್ಪ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಇವತ್ತಿನ ದಿನವನ್ನು ಆಶೀರ್ವದಿಸು ತಂದೆ. ಆಮೇಲೆ ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಆಮೇಲೆ ಪ್ರೈಸ್ ಲಾರ್ಡ್. ವಾಕೋಸ್ಕರ ಪ್ರಾರ್ಥನೆ ಮಾಡೋ. ಎಲ್ಲರೂ ಕೂಡ ಊಟದ ಕೈಯನ್ನು ಚಾಚಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಯಾರನ್ನು ನಿನ್ನ ಕೈಗೆ ಒಪ್ಪಿಸ್ತೀನಿ ಅಪ್ಪ. ಈಗಾಗಲೇ ನೀನು ಅದ್ಭುತ ಮಾಡ್ತೀಯಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ನೀನು ಈಗಾಗಲೇ ಕಾರ್ಯ ಮಾಡ್ತೀಯಪ್ಪ. ಈ ಮಕ್ಕಳು ಊಟ ಮಾಡೋದು, ಒಳ್ಳೆ ಆರೋಗ್ಯವನ್ನು ಕೊಟ್ಟು ಸಾಕ್ಷಿಯಾಗಿ ನಿಲ್ಲುವುದಕ್ಕೂ ನೀನು ಕಾರ್ಯ ಮಾಡಪ್ಪ. ಎಲ್ಲರಿಗೂ ಹೊಸ ಹೊಸ ಆತ್ಮಗಳನ್ನು ಕರ್ಕೊಂಡು ಬರುವಾಗೆ ನೀನು ಕಾರ್ಯ ಮಾಡಪ್ಪ. ಈಗಾಗಲೇ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ನೀನು 5 ರೊಟ್ಟಿಯಲ್ಲಿ ಹೇಗೆ ಅದ್ಭುತ ಮಾಡಿದೆಯೋ ಅದೇ ಥರ ಇಲ್ಲಿಯೂ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ತಂದೆಯಾದ ದೇವರ ಆಶೀರ್ವಾದದಿಂದಲೂ ಬೇಡಿ ಬನ್ನಿ ಒಳ್ಳೆ ತಂದೆ. ಆಮೇಲೆ ಈಗ ನಾವು ಕೊನೆ ಅಂತ್ಯಾಸ್ತ್ರದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ವಚನದ ಭಾಗ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡದೇ ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತು ನಿಮ್ಮಲ್ಲಿ ಯಾವುದಾದ್ರೂ ಕೂಡ ಪ್ರಾರ್ಥನೆ ಕೋರಿಕೆಗಳಿದ್ದರೆ ನಾವು ಮತ್ತೆ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸದ ಪ್ರಾರ್ಥನೆಗೋಸ್ಕರ ಚಿಕ್ಕದ ಒಂದು ಪ್ರಾರ್ಥನೆ ಮಾಡಿ ನಾವು ಅಂತ್ಯಾಸ್ತ್ರದ ಭಾಗಕ್ಕೆ ಹೋಗೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಸಾಗುತ್ತಾನೆ ಅಪ್ಪ. ಇವತ್ತಿನ ದಿನ ಪ್ರಾರ್ಥನೆ, ಆರಾಧನೆ ಮತ್ತು ಕರ್ತನೆ ವಚನದ ಭಾಗ ಮತ್ತು ಕರ್ತನೆ ಊಟದ ಭಾಗ ಮತ್ತು ಕರ್ತನೆ ಸ್ವಾಮಿ ಹಾಲೆಲುಯಾ ಅಪ್ಪ. ಕೊನೆ ಅಂತ್ಯಾಸ್ತ್ರದ ಭಾಗಕ್ಕೆ ಬಂದಿದ್ದೀವಿ ಸ್ವಾಮಿ. ಮುಂದೆ ಕರ್ತನೆ ಬ್ಲೆಸ್ಸಿಂಗ್ ಮಾಡುವಾಗ ನಿನ್ನ ನಾಮ ಮಹಿಮೆ ಆಗಲಿ, ನಿನ್ನ ಕೃಪೆ ಹಿಡಿದು ಬರಲಿ ಸ್ವಾಮಿ. ಅಪ್ಪ, ಇಲ್ಲಿ ಬಂದಂಥ ಪ್ರತಿಯೊಬ್ಬ ಮಕ್ಕಳ ಕೋರಿಕೆಗಳನ್ನು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಈಡೇರಿಸು ಎಂದು ಬೇಡಿಕೊಳ್ತೇನೆ ಸ್ವಾಮಿ. ಅಪ್ಪ, ಈ ಮಕ್ಕಳ ಎಲ್ಲ ಬಂಧನಗಳು ಮುರಿದು ಹೋಗಲಿ ಸ್ವಾಮಿ. ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗಲಿ ಸ್ವಾಮಿ. ದುಷ್ಟನ ಶಕ್ತಿಗಳು ಬಿಟ್ಟು ಹೋಗಲಿ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ನಾಮ ಒಂದೇ ಇವರ ಕುಟುಂಬಗಳಲ್ಲಿ ಮಹಿಮೆ ಆಗಲಿ ಸ್ವಾಮಿ. ಇವರ ಮೂಲಕ
ಇನ್ನಷ್ಟು ಜನಗಳ ರಕ್ಷಣೆ ಬರುವಂತೆ ಮಾಡಪ್ಪ. ಅಪ್ಪ ಯೇಸುವೇ, ಇವತ್ತಿನ ದಿನ ಆಶ್ರಯಿಸಾಗೆ ಬರೋವರ ಬಂದು ಕಾಣುವಲ್ಲಿವರೆಗೂ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಪ್ರತಿದಿನವೂ ನಿನ್ನೊಂದಿಗೆ ಇರುವಂತೆ ಕೃಪೆ ಕೊಡಪ್ಪ. ಯೇಸು ನಾಮದಲ್ಲಿ ತಂದೆ, ಆಮೇನ್. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮ ನೆನೆಸಿರಿ. ನನ್ನ ಮನವೇ ತಂದೆಯ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರು. ಇದೇ ರೀತಿಯಾದ ಪ್ರೀತಿ, ಐಕ್ಯತೆ, ತಾಳ್ಮೆ ಎಂದೆಂದಿಗೂ ನಮ್ಮಲ್ಲಿರಲಿ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರ ಆತ್ಮನ ಸುಮಧುರವಾದ ಅನ್ಯೋನ್ಯತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ನಮ್ಮನ್ನು ಬಂದು ಕರೆದುಕೊಂಡು ಹೋಗುವಲ್ಲಿವರೆಗಿರಲಿ. ಆಮೇನ್. ಎಲ್ಲರೂ ಕೂಡ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ, ಆರೋಗ್ಯ